ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಮೂಲ್ಯವಾಗಿರುವಂತ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರನ್ನೂ ಸಹ ಈ ಒಂದು ಅಪರೂಪದ ಭಾಗ್ಯದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ವಾಕ್ಯಗಳನ್ನ ಮುಂಜಾನೆ ಎದ್ದು ಆಲೋಚನೆ ಮಾಡುವಂತಹ ಸಾಕಷ್ಟು ಜನರಿಗೆ ಇಲ್ಲದೆ ಇರುವಂತಹ ಈ ಭಾಗ್ಯವನ್ನ ನೀವು ನಮ್ಮೆಲ್ಲರಿಗೂ ಕೊಟ್ಟಿದ್ದೀರಾ ತಂದೆ. ಅದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ಹಾಗೆ ನೀವು ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಡೆಸಿರುವಂತಹ ಎಲ್ಲ ಮೇಲಿನ ನಿಮ್ಮ ನಿಮಿತ್ತ ನಿಮ್ಮ ವಂದನೆಗಳು, ಕೃತಜ್ಞತೆಗಳು. ಪ್ರತಿಯೊಂದಕ್ಕೂ ಸಹ ನಾವು ಮತ್ತೆ ಕೃತಜ್ಞತೆಯುಳ್ಳವರಾಗಿ ನಿಮ್ಮಲ್ಲಿ ನಿಮಗೋಸ್ಕರ ನಿಮಗಾಗಿ ಇನ್ನೂ ಏನಾದ್ರೂ ಬಹಳಷ್ಟು ಮಾಡುವಂತಹ ಮಕ್ಕಳಾಗಿ ನಮ್ಮೆಲ್ಲರಿಗೂ ಕೃಪೆ ಕೊಡಿ. ಹಾಗೆ ಈಗ ಒಂದಷ್ಟು ವಿಚಾರಗಳನ್ನ ಆಲೋಚನೆ ಮಾಡ್ಬೇಕಾದ್ರೆ ತಂದೆ, ನೀವು ಬಳಸಿಕೊಟ್ಟಿರುವಂತಹ ಈ ಪುಸ್ತಕದಿಂದ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮದ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಇಷ್ಟಕ್ಕೂ ಒಂದು ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಒಂದು ಸಾಮ್ಯ ರೂಪ. ಓಕೆ, ಆ ಸಾಮ್ಯ ರೂಪದ ಹೆಸರು ಈ ಬುದ್ಧಿ ಉಳ್ಳ ಕನ್ನಿಕೆಯರು, ಬುದ್ಧಿ ಇಲ್ಲದೆ ಇರುವಂತಹ ಕನ್ನಿಕೆಯರು. ಈ ಸಾಮ್ಯ ರೂಪ ನಮಗ್ ಗೊತ್ತಲ್ಲ ಸತ್ಯವೇದದಿಂದ. ಬುದ್ಧಿಯುಳ್ಳ ಜ್ಞಾನವಂತರಾದ ಕನ್ನಿಕೆಯರು ಅಥವಾ ಜ್ಞಾನಹೀನರಾದ ಕನ್ನಿಕೆಯರು ಅಂತ ಏನು ಓದ್ಕೊಳ್ತೀವಿ ನಾವು ಸತ್ಯವೇದದಲ್ಲಿ. ಆ ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಎಲ್ಲಿರುತ್ತೆ ಇದು? ಇಷ್ಟಕ್ಕೂ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಳ್ಳೋಣ. 25:1. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತಿಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ, ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂದು ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಅಗ್ಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತಿಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಓಕೆ, ಏನರ್ಥ ಆಯ್ತು ಈ ಸಾಮ್ಯ ರೂಪದಿಂದ ನಮಗೆ? ಈ ಸಾಮ್ಯ ರೂಪ ನಾವೆಲ್ಲರೂ ಕೇಳಿರುವಂತಹದ್ದೇ ಅಲ್ವಾ? ನಿಮ್ಮಲ್ಲಿ ಯಾರಾದ್ರೂ 1-2-3 ಜನ ಈ ಸಾಮ್ಯ ರೂಪದಿಂದ ನಮ್ಗೆ ಏನ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ಆ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಮುಂದೆ ಹೋಗೋಣ ಒಂದ್ಸರಿ. ಹೇಳ್ತೀರಾ ಯಾರಾದ್ರೂ ಈ ಸಾಮ್ಯ ರೂಪದ ಅರ್ಥ? ಭಕ್ತಿಯ ಜೀವಿತ ಸರಿಯಾಗಿಲ್ಲದೆ ಇರುವುದರಿಂದ ಆಗ ಬುದ್ಧಿ ಇಲ್ಲದವರಾಗಿರ್ತಾರೆ. ಓಕೆ, ಭಕ್ತಿಯ ಜೀವಿತ ಸರಿಯಾಗಿಲ್ಲದೆ ಇರುವಂತ ಕಾರಣದಿಂದ ಬುದ್ಧಿ ಇಲ್ಲದವರಾಗ್ತಾರೆ. ಓಕೆ, ಇಲ್ಲಿ ಇಷ್ಟಕ್ಕೂ ಸ್ಪೆಸಿಫಿಕ್ ಆಗಿ ಅಂದ್ರೆ ಖಚಿತವಾಗಿ ಒಂದಷ್ಟು ಮಾಹಿತಿ ಬರ್ಸಿದಾರಲ್ವಾ? ಆರತಿ ಅಂತ ಬರ್ಸಿದ್ದಾರೆ, ಆಮೇಲೆ ಮದಲಿಂಗನ ಬಗ್ಗೆ ಬರ್ಸಿದ್ದಾರೆ, ಕನ್ನಿಕೆಯರ ಬಗ್ಗೆ ಬರ್ಸಿದ್ದಾರೆ, ಅದಾದ ನಂತರ ಎಣ್ಣೆ ಆಗೋಗುವುದ್ರ ಬಗ್ಗೆ ಬರ್ಸಿದ್ದಾರೆ. ಅದಾದ್ಮೇಲೆ ಇವ್ರು ಹೋಗಿ ಬುದ್ಧಿ ಇರುವಂತ ಕನ್ನಿಕೆಯರ ಹತ್ರ ಕೇಳ್ತಾರಂತೆ, ಏನಂತ, ಎಣ್ಣೆ ನಮಗೂ ಕೊಡಿ, ದೀಪ ಆರೋಗ್ತಿದೆ ಅಂತ ಹೇಳಿ. ಅವಾಗ ಅವ್ರು ಕೊಡೋದಿಲ್ಲ. ಇದಕ್ಕೆಲ್ಲ ಅರ್ಥ ಏನು ಇಷ್ಟಕ್ಕೂ? ನಾವು ಕೊಡೋದಿಲ್ಲ ಅಂತ ರೆಫ್ಯೂಸ್ ಮಾಡ್ತಾರ ಅವ್ರು. ಇದಕ್ಕೆ ಅರ್ಥ ಏನು? ಆಮೇಲೆ ಕದ ಮುಚ್ಚಿಬಿಡುತ್ತಂತೆ. ಏನು? ನಾವು ಸಹ ಪ್ರಭು ಬರುವ ಸಮಯದಲ್ಲಿ ಎಲ್ಲಾ ರೀತಿನೂ ತಯಾರಾಗಿ ಇರ್ಬೇಕು, ಆಮೇಲೆ ರೆಡಿ ಆಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನಮ್ಮ ಭಕ್ತಿ ಜೀವನದಲ್ಲಿ ಎಲ್ಲಿ ಕೊರತೆ ಆದ್ರೂ ಅದು ಮೊದ್ಲೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಪ್ರಭು ಬಂದಾಗ ಬಾಗ್ಲು ತೆರೆಯಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಾವು ಸಹ ಬುದ್ಧಿಹೀನರ ಹಾಗೆ ಆಗ್ಬಿಡ್ತೀವಿ. ಗುಡ್. ಓಕೆ, ಒಂದು ಹಂತಕ್ಕೆ ಎಕ್ಸ್ಪ್ಲನೇಷನ್ ಸಿಕ್ತು ನಮ್ಗೆ. ಓಕೆ, ಇಷ್ಟಕ್ಕೂ ಎಣ್ಣೆ ಕೇಳಿದ್ರೆ ಬುದ್ಧಿ ಇರುವಂತವ್ರು ಕೊಡಲ್ಲ ಅಂತಾರೆ ಏನಕ್ಕೋಸ್ಕರ? ಇಷ್ಟಕ್ಕೂ ಸತ್ಯವೇದದಲ್ಲಿ ನೀವು ಬರ್ಸಿರುವಂತಹ ಮಾತುಗಳು ಸಾಕಷ್ಟು ಸರಿ ಓದುತ್ತೀರ. ನಿಮ್ಗೆ 2 ಅಂಗಿ ಇದ್ರೆ 1 ಅಂಗಿ ಕೊಡಿ ಅಂತ ಹೇಳಿದಾರೆ ದೇವ್ರು, ನಿಜನಾ ಇಲ್ವಾ? ಹೇಳಿದ್ದಾರೆ.
ಮತ್ತೆ ಕೊಡಿರಿ ನಿಮ್ಗೆ ಕೊಡಲ್ಪಡುವುದು ಅಂತ ಹೇಳಿ ಬರ್ಸಿದ್ದಾರೆ. ಹೌದಲ್ವಾ? ಇದೆಲ್ಲ ನಾವು ಸತ್ಯವೇದದಲ್ಲಿ ನೋಡ್ಕೊಂಡಿರುವಂತಹ ಮಾತುಗಳು. ಕೊಡಿರಿ ನಿಮ್ಗೆ ಕೊಡಲ್ಪಡುವುದು ಅಂದ್ರೆ ನಮ್ಮ ಹತ್ರ ಇರುವಂತಹದ್ದನ್ನ ಇನ್ನೊಬ್ರಿಗೆ ಕೊಡುವಂತಹ ಬುದ್ಧಿ ಇರ್ಬೇಕು ನಮಗೆ. ಇನ್ನೊಬ್ಬರಿಗೆ ಕೊಡುವಂತಹ ಜ್ಞಾನ ಇರ್ಬೇಕು. ಹೌದಲ್ವಾ? ಸತ್ಯವೇದ ಉದ್ದಕ್ಕೂ ನೀವು ಓದ್ಕೊಂಡ್ ಬಂದ್ರೆ ಇದೇ ರೀತಿಯಾಗಿರುವಂತ ಸಾರಾಂಶ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸತ್ಯವೇದ ಎಲ್ಲೂ ಸಹ ನೀವು ಇನ್ನೊಬ್ರಿಗೆ ಕೊಡಬೇಡಿ, ನೀವು ಸ್ವಾರ್ಥಿಗಳಾಗಿ ಅಂತ ಹೇಳಿ ಹೇಳೋದಿಲ್ಲ. ಆದ್ರೆ ಇಲ್ಲಿ ಬುದ್ಧಿ ಇರುವಂತ ಸ್ತ್ರೀಯರು ಮಾತ್ರ ಇವ್ರ ಹತ್ರ ಇರುವಂತ ಹೆಣ್ಣೆಯನ್ನು ಇನ್ನೊಬ್ರಿಗೆ ಕೊಡೋದಿಲ್ಲ. ಏನಕ್ಕೋಸ್ಕರ? ಇದರ ಅರ್ಥ ಅವರಿಗೂ ಕಡಿಮೆ ಆಗುತ್ತೆ, ಅವರಿಗೂ ಭಕ್ತಿ ಜೀವಿತ ಹಂಚ್ಕೊಳಕ್ ಆಗಲ್ಲ ಬ್ರದರ್, ಅದ್ರ ಸಲುವಾಗಿ. ವೆರಿ ಗುಡ್. ತುಂಬಾ ಅವರನ್ನು ಕಾಪಾಡುವ ಬರದಲ್ಲಿ ತಮ್ಮ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ಕಳೆದುಕೊಳ್ಳುವಂತ ಚಾನ್ಸ್ ಇರುತ್ತೆ ಬ್ರದರ್. ನೈಸ್. ತುಂಬಾ ಮೆಚ್ಯೂರ್ಡ್ ಆಗಿರುವಂತ ಆನ್ಸರ್ಸ್, ಸತ್ಯವೇದಕ್ಕೆ ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಆಗಿರುವಂತ ಆನ್ಸರ್ಸ್ ಅನ್ನ ನಾವು ಕೇಳಿದೀವಿ. ತುಂಬಾ ಸಂತೋಷ. ಅಂಶವನ್ನು ಮುಂದುವರ್ಸ್ಕೊಂಡು ಹೋಗುವಂತಹದ್ದಾದ್ರೆ ನಿಮ್ಮಲ್ಲಿ ತುಂಬಾ ಜನ ಹೇಳಿರುವಂತ ಉತ್ತರಗಳೆಲ್ಲವೂ ಸಹ ಸರಿಯಾಗಿತ್ತು. ಅದಕ್ಕೆ ಇನ್ನೊಂದ್ ಸ್ವಲ್ಪ ವಿವರಣೆಯನ್ನ ಇವತ್ತಿನ ಸಂದೇಶದಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಷ್ಟಕ್ಕೂ ಅಲ್ಲಿ ಪ್ರತಿಯೊಂದೊಂದು ಸಹ ಪ್ರತಿಯೊಂದೊಂದು ಸಹ ಯಾವುದಕ್ಕೆ ಹೋಲಿಕೆ ಆಗಿದೆ ಈ ಸಾಮ್ಯ ರೂಪದಲ್ಲಿ ಅಂತ ಹೇಳಿ ನೋಡ್ಬೇಕಾದ್ರೆ, ಇಷ್ಟಕ್ಕೂ ಮೊದಲಿಂಗನು, ಮೊದಲಗಿತ್ತಿಯರು ಇವರೆಲ್ಲ ನಮ್ಗೆ ಗೊತ್ತಲ್ವಾ ಯಾರು ಅಂತ ಹೇಳಿ. ಇದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ರೆಫರೆನ್ಸಸ್ ಅನ್ನ ನೋಡುವಂತ ಅವಶ್ಯಕತೆ ಇಲ್ಲ. ಮೊದಲಿಂಗನು ಅಂದ್ರೆ ಯಾರಿಲ್ಲಿ? ಪ್ರಭು ಓಕೆ, ಹಾಗಿದ್ರೆ ಇಲ್ಲಿ ಕನ್ಯೆಯರು ಅಂದ್ರೆ ಯಾರು? ಸಭೆ. ಹೌದಲ್ವಾ? ಸಭೆಯಲ್ಲಿರುವಂತಹ ಸಭ್ಯರು. ಹಾಗಾದ್ರೆ ಇಲ್ಲಿ 10 ಮಂದಿ ಕನ್ಯೆಯರು ಏನಿದ್ದಾರೆ, ಈ 10 ಮಂದಿ ಕನ್ಯೆಯರು ಸಹ ಸಭೆಯಲ್ಲಿ ಸದಸ್ಯರಾಗಿರುವಂತವರೇ. ಈ ಕನ್ಯೆಯರು ಅಂತ ಏನ್ ಓದ್ಕೊಳ್ತಿದೀವಿ ನಾವು ಈ ಸಾಮ್ಯ ರೂಪದಲ್ಲಿ, ಆ 10 ಮಂದಿ ಕನ್ಯೆಯರು ಅದರಲ್ಲಿ ಬುದ್ಧಿ ಇರುವಂತವ್ರು ಇದ್ದಾರೆ, ಬುದ್ಧಿ ಇಲ್ಲದೆ ಇರುವಂತವ್ರು ಇದ್ದಾರೆ. ಬುದ್ಧಿ ಇರುವಂತವ್ರನ್ನ ಬುದ್ಧಿ ಇಲ್ಲದೆ ಇರುವಂತ ಕ್ಲಾಸಿಫಿಕೇಶನ್ ಅನ್ನು ಪಕ್ಕಕ್ಕೆ ಇಟ್ಬಿಡಿ. ಆದ್ರೆ ಈ 10 ಮಂದಿ ಕನ್ಯೆಯರು ಸಹ ಸಭೆಯಲ್ಲಿ ಇರುವಂತವರೇ. ಇದ್ರಲ್ಲಿ 5 ಜನ ಹೊರಗಡೆ ಇರುವಂತವ್ರು, 5 ಜನ ಬುದ್ಧಿ ಇರುವಂತವ್ರು ಮಾತ್ರ ಸಭೆಯಲ್ಲಿ ಇರುವಂತವ್ರು, ಬುದ್ಧಿ ಇಲ್ಲದೆ ಇರುವಂತವ್ರು ಹೊರಗಡೆ ಇರುವಂತವ್ರು ಅಲ್ಲ. ಇಲ್ಲಿ ನಾವು ಈ ಸಾಮ್ಯ ರೂಪದಲ್ಲಿ ನಾವ್ ಏನ್ ಓದ್ಕೊಳ್ತೀವಿ 10 ಮಂದಿ ಕನ್ಯೆಯರ ಬಗ್ಗೆ, ಇದ್ರಲ್ಲಿ 10 ಮಂದಿ ಕನ್ಯೆಯರು ಸಹ ಸಭೆಯಲ್ಲಿ ಇರುವಂತವ್ರೆ. ಅದ್ರಲ್ಲಿ 5 ಜನ ಜ್ಞಾನ ಉಳ್ಳಂತವರಂತೆ, ಇನ್ನೂ 5 ಜನ ಜ್ಞಾನ ಇಲ್ಲದೆ ಇರುವಂತವರು. ಹೌದಲ್ವಾ? ಓಕೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಷ್ಟಕ್ಕೂ ನಾವು ಅದ್ರಲ್ಲಿ ಓದ್ಕೊಳ್ತೀವಲ್ವಾ. ಇನ್ನೊಂದೇ ಒಂದ್ಸರಿ ಓದೋಣ ಸಾಮ್ಯ ರೂಪವನ್ನ. ಎಲ್ಲರಿಗೂ ಸಹ ಮೈಂಡ್ ಅಲ್ಲಿ ಇರ್ಲಿಕ್ಕೆ ಒಂದು ಸಾಲು ಸಹ ಬಿಡದೆ ನೆನ್ಪಿಟ್ಕೊಳ್ಳಿ. ನಾನೇ ಓದ್ತಿದ್ದೀನಿ 1ನೇ ವಚನದಿಂದ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. 2ನೇ ವಚನ, ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. 3ನೇ ವಚನ, ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತೆಗೆದುಕೊಂಡರು, ಆದರೆ ಎಣ್ಣೆ ತೆಗೆದುಕೊಳ್ಳಲಿಲ್ಲ. 4ನೇ ವಚನ, ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಯಲ್ಲಿ ಎಣ್ಣೆ ತೆಗೆದುಕೊಂಡರು. 5ನೇ ವಚನ, ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. 6ನೇ ವಚನ, ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮೊದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. 7ನೇ ವಚನ, ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. 8ನೇ ವಚನ, ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ. 9ನೇ ವಚನ, ನಮ್ಮ ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದೀತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯಿತು ಅಂದರು. ಇದನ್ನ ನೆನ್ಪಿಟ್ಕೊಡಿ, ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡ್ರೆ ಒಳ್ಳೆಯದು. ಇಷ್ಟಕ್ಕೂ ಇದರ ಅರ್ಥ ಏನು? ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು. ಇದರ ಅರ್ಥ ಏನು? ಇಷ್ಟಕ್ಕ ಮಾರುವವರು ಯಾರು? ನೆಕ್ಸ್ಟ್, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡ್ರೆ ಒಳ್ಳೆಯದು. 10ನೇ ವಚನ, ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು, ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. 12ನೇ ವಚನ, ಆತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಇದಲ್ವಾ ನಾವು ಓದಂತಹದ್ದು ಸಾಮ್ಯ ರೂಪದಲ್ಲಿ. ಅಲ್ಲಿರುವಂತಹ ಪ್ರತಿ ಪಾಯಿಂಟ್ ಸಹ ನಮಗೆ ನೆನಪಿದೆಯಲ್ವಾ ಆಲ್ಮೋಸ್ಟ್. ಓಕೆ, ಇಷ್ಟಕ್ಕೂ ಈ ಕನ್ಯೆಯರು ಯಾರು ಅಂತ ನಮ್ಗೆ ಗೊತ್ತಾಯ್ತು. ಸಾಕಷ್ಟು ವಚನಗಳನ್ನ ನಾವು ಈಗಾಗಲೇ ನೋಡಿರೋದ್ರಿಂದ ನಾವು ಇದಕ್ಕೆಲ್ಲ ಮತ್ತೆ ವಚನಗಳನ್ನ ನೋಡ್ತಿಲ್ಲ. ಕನ್ಯೆಯರು ಸಭೆಯಲ್ಲಿರುವಂತಹ ಸದಸ್ಯರು. ಓಕೆ, ಆ ಸಭೆಯಲ್ಲಿರುವಂತಹ ಸದಸ್ಯರಲ್ಲಿ ಕನ್ಯೆಯರಾಗಿರುವಂತಹ ಮೊದಲಿಂಗನಾಗಿರುವಂತಹ ಕ್ರಿಸ್ತನಿಗೋಸ್ಕರ ಎದುರು ನೋಡ್ತಿರುವಂತಹ ಈ ಕನ್ಯೆಯರಲ್ಲಿ ಬುದ್ಧಿ ಇರುವಂತವರು ಇದ್ದೀವಿ, ಬುದ್ಧಿ ಇಲ್ಲದೆ ಇರುವಂತವರು ಇದ್ದೀವಿ. ಹೌದಲ್ವಾ?
ಓಕೆ. ಈಗ ಬುದ್ಧಿ ಇರುವಂತವ್ರಿಗೂ ಬುದ್ಧಿ ಇಲ್ಲದೆ ಇರುವಂತವರಿಗೂ ವ್ಯತ್ಯಾಸ ಏನು? ಇಷ್ಟಕ್ಕೂ ಎಣ್ಣೆ ತಗೊಂಡು ಹೋಗಿಲ್ಲ. ಎಣ್ಣೆ ಅನ್ನುವಂತಹದ್ದು ಏನಕ್ಕೋಸ್ಕರ ಹೋಲಿಕೆ ಆಗಿದೆ ಅಂತ ಹೇಳಿ ನಾವು ಸಾಕಷ್ಟು ಸಂದೇಶಗಳಲ್ಲಿ ಮಾತಾಡ್ಕೊಂಡಿದ್ವಿ. ಎಣ್ಣೆ ಅಂದ್ರೆ ಏನು ಇಷ್ಟಕ್ಕೂ? ಪವಿತ್ರಾತ್ಮ. ಓಕೆ, ವಾಕ್ಯ. ಎಣ್ಣೆ ಅನ್ನುವಂತಹದ್ದು ಸತ್ಯವೇದದಲ್ಲಿ, ಯಾಕಂದ್ರೆ ಪ್ರತ್ಯಕ್ಷ ಗುಡಾರದಲ್ಲಿ ಈ ವಚನಗಳೆಲ್ಲ ತುಂಬಾ ಡೀಟೇಲ್ ಆಗಿ ನಾವು ನೋಡಿದೀವಿ, ಅದಕ್ಕೆ ಮತ್ತೆ ನೋಡ್ಲಿಕ್ಕೆ ಹೋಗ್ತಿಲ್ಲ. ಓಕೆ, ಪವಿತ್ರಾತ್ಮರು ಅಥವಾ ದೇವರು ಅಥವಾ ಜ್ಞಾನ ಅನ್ನುವಂತಹದ್ದೆಲ್ಲವೂ ಸಹ ಸತ್ಯವೇದದಲ್ಲಿ ಎಣ್ಣೆಗೆ ಹೋಲಿಸಲ್ಪಟ್ಟಿರುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತು. ಪವಿತ್ರಾತ್ಮರನ್ನ ಮತ್ತೆ ಮತ್ತೆ ಹೋಲಿಸಿರುವಂತಹದ್ದು ಎಣ್ಣೆಗೆ ನೀವು ನೋಡ್ತೀರಾ ಹಳೆ ಒಡಂಬಡಿಕೆ ಉದ್ದಕ್ಕೂ ಸಹ. ಯಾಕಂದ್ರೆ ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕಿಸ್ಬೇಕಾದ್ರೆ ಎಣ್ಣೆ ಮೂಲಕ ಅಭಿಷೇಕಿಸ್ತಿದ್ರು ಅಂತ ಹೇಳಿ ಅಭಿಷೇಕಿಸುವಂತಹದ್ದು ಎಣ್ಣೆ ಮೂಲಕ ನಡೀತಿತ್ತು ಹಳೆ ಒಡಂಬಡಿಕೆಯಲ್ಲಿ. ಆ ಅಭಿಷೇಕ ಮಾಡಿದ ತಕ್ಷಣ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಸಮುವೇಲನು ಸೌಲನನ್ನ ಅಭಿಷೇಕಿಸುವಂತಹದ್ದು. ಅದಾದ ನಂತರ ನಾವು ಸತ್ಯವೇದದಲ್ಲಿ ನೋಡುವಂತಹದ್ದು ದೇವರ ಆತ್ಮನು ಆತನ ಮೇಲೆ ಬಂದಾಗ ಅನ್ನುವಂತಹ ಸೆಂಟೆನ್ಸ್ ಅನ್ನ ನೋಡ್ತೇವೆ. ಹಾಗಿದ್ರೆ ಇಲ್ಲಿ ಅಭಿಷೇಕಿಸುವಂತಹದ್ದು ಎಣ್ಣೆ ಮೂಲಕ ನಡೀತಿದೆ ಅಂತ ಹೇಳಿದ್ರೆ ಅದಾದ ನಂತರ ಪವಿತ್ರಾತ್ಮನು ಅವರ ಮೇಲೆ ಬರುವಂತಹದ್ದು ನಡೀತಿತ್ತು, ಹೌದಲ್ವಾ? ಹಾಗಾದ್ರೆ ಎಣ್ಣೆ ಅನ್ನುವಂತಹದ್ದು ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಈಗಾಗಲೇ ನಾವು ತಿಳ್ಕೊಂಡಿರುವಂತಹ ವಿಚಾರ. ಇದರ ಜೊತೆಯಲ್ಲಿ ಎಣ್ಣೆ ಅನ್ನುವಂತಹದ್ದು ಇನ್ನೊಂದು ವಿಚಾರಕ್ಕೂ ಸಹ ಹೋಲಿಕೆ ಆಗಿದೆ ಸತ್ಯವೇದದಲ್ಲಿ. ನೋಡೋಣ ಒಂದ್ಸಾರಿ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 20ನೇ ವಚನ. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು. ಜ್ಞಾನಹೀನನು ಇದ್ದದ್ದೆಲ್ಲನ್ನು ನುಂಗಿಬಿಡುವನು. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಅದನ್ನೆಲ್ಲ ನುಂಗಿ ಬಿಡುವನು. ಈ ಮಾತಿನಿಂದ ಏನರ್ಥ ಆಗ್ತದೆ? ಇಲ್ಲಿ ಏನಕ್ಕೋಸ್ಕರ ಹೋಲಿಕೆ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು. ಎಣ್ಣೆ ಇರುತ್ತಂತೆ ಯಾರ ಹತ್ರ? ಜ್ಞಾನಿಯ ಹತ್ರ. ಅದನ್ನೇ ಅಲ್ವಾ ನಾವು ಓದ್ಕೊಂಡ್ವಿ. ಜ್ಞಾನಿಯ ಹತ್ರ ಎಣ್ಣೆ ಇರುತ್ತೆ ಅಂತಲ್ವಾ ಇದನ್ನ ಓದ್ಕೊಂಡಿದ್ದು. ಎಣ್ಣೆ ಅಂದ್ರೆ ನಾವು ಅನ್ಕೊಳ್ಳುವಂತಹ ಎಣ್ಣೆ ಅಲ್ಲ. ಇಲ್ಲಿ ಎಣ್ಣೆ ಅಂತ ಹೇಳಿದ್ರೆ ದೀಪಕ್ಕೆ ಬಳಕೆ ಆಗುವಂತಹ ಎಣ್ಣೆ, ಸುಗಂಧ ದ್ರವ್ಯ, ಈ ರೀತಿಯಾಗಿರುವಂತಹ ಆಯಿಲ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಜ್ಞಾನಿ ಹತ್ರ ಎಣ್ಣೆ ಇರುತ್ತೆ. ಓಕೆ, ಈತನ ಹತ್ರ ಏನಕ್ಕೋಸ್ಕರ ಎಣ್ಣೆ ಇರುತ್ತೆ? ಜ್ಞಾನಿ ಹತ್ರ ಎಣ್ಣೆ ಇರುತ್ತೆ ಅಂತ ಹೇಳಿ ಓದ್ಕೊಂಡ್ವಿ. ಈತನ ಹತ್ರ ಏನಕ್ಕೋಸ್ಕರ ಎಣ್ಣೆ ಇರುತ್ತೆ? ಯಾಕೆಂದ್ರೆ ಈ ವ್ಯಕ್ತಿ ಹತ್ರ ಜ್ಞಾನ ಇದೆ. ಅದೇ ಅಲ್ವಾ ಕಾರಣ. ಈ ವ್ಯಕ್ತಿ ಜ್ಞಾನ ಇರೋದಕ್ಕೋಸ್ಕರ ಜ್ಞಾನಿ ಆಗಿದ್ದಾನೆ. ಆ ಜ್ಞಾನಿ ಹತ್ರ ಎಣ್ಣೆ ಇರುತ್ತೆ ಅಂತ ಈ ವಚನದಲ್ಲಿ ನಾವು ಓದ್ಕೊಂಡ್ವಿ. ಅಂದ್ರೆ ಈ ಸತ್ಯವೇದದ ಉದ್ದಕ್ಕೂ ಸಹ ಓದ್ಕೊಂಡು ಬಂದಾಗ ಎಣ್ಣೆ ಅನ್ನುವಂತಹದ್ದು ಪವಿತ್ರಾತ್ಮರಿಗೆ, ದೇವರ ಜೊತೆ ಇರುವಂತಹ ಸಹವಾಸಕ್ಕೆ, ನೆಕ್ಸ್ಟ್ ಜ್ಞಾನಕ್ಕೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನಕ್ಕೆ ಇದು ಮತ್ತೆ 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 ಹೋಲಿಕೆ ಆಗಿರುವಂತಹದ್ದು ನನಗೆ ನೋಡ್ತೇವೆ. ಹಾಗಿದ್ರೆ ಎಣ್ಣೆ ಅಂದ್ರೆ ಆ ಸಾಮ್ಯ ರೂಪದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿರುವಂತಹ ಸಾಮ್ಯ ರೂಪದಲ್ಲಿ ಎಣ್ಣೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಒಂದು ಒಳ್ಳೆ ವಿಚಾರ. ಒಳ್ಳೆ ವಿಚಾರ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ದೇವರ ಜೊತೆ ಇರುವಂತಹ ಸಹವಾಸ, ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಜ್ಞಾನ ಅಥವಾ ಪವಿತ್ರಾತ್ಮರು, ಇದೆಲ್ಲದಕ್ಕೂ ಹೋಲಿಕೆ ಆಗಿದೆ, ಹೌದಲ್ವಾ? ಎಣ್ಣೆ ಅನ್ನುವಂತಹದ್ದು. ಇದರಲ್ಲಿ ಮೊದಲಿಂಗನ್ ಯಾರು ಅಂತ ಗೊತ್ತಾಯ್ತು ನಮ್ಗೆ ಇವಾಗವರೆಗೂ. ನೆಕ್ಸ್ಟ್ ಅದಾದ ನಂತರ ಕನ್ಯೆಯರು ಯಾರು ಅಂತ ಹೇಳಿ ಗೊತ್ತಾಯ್ತು. ಅದಾದ ನಂತರ ಎಣ್ಣೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು, ಹೌದಲ್ವಾ? ಓಕೆ, ಈಗ ಮೈನ್ ಪಾಯಿಂಟ್ ಬಂದು ಈ ಬುದ್ಧಿ ಇರುವಂತವ್ರು ಎಣ್ಣೆ ತಗೊಂಡ್ ಬಂದಿರ್ತಾರೆ. ಈ ಬುದ್ಧಿ ಇರುವಂತವ್ರು ಎಣ್ಣೆ ತಗೊಂಡ್ ಬಂದಿರುವಂತಹ ಎಣ್ಣೆಯನ್ನ ನಮ್ ದೀಪ ಆರೋಗ್ತಿದೆ ಅಂತ ಹೇಳಿದ್ರು ಬುದ್ಧಿ ಇಲ್ಲದೆ ಇರುವಂತವರಿಗೆ ಕೊಡೋದಿಲ್ಲ. ಅದು ಪಾಯಿಂಟ್, ಹೌದಲ್ವಾ? ಯಾಕಂದ್ರೆ ನಾವಾಗ್ಲೇ ಮಾತಾಡ್ಕೊಂಡ ಹಾಗೆ ಸತ್ಯವೇದದ ಉದ್ದಕ್ಕೂ ಕೊಡಿರಿ ನಿಮಗೆ ಕೊಡಲ್ಪಡುವುದು ಅಂತಾನೆ ದೇವ್ರು ಹೇಳ್ಕೊಟ್ಟಿರುವಂತಹ ತಮ್ಮ ಮಕ್ಕಳಿಗೆ, ಹೌದಲ್ವಾ? ನಿಮ್ಮ ಹತ್ರ 2 ಅಂಗಿ ಇದ್ರೆ ಒಂದು ಕೊಡ್ಬೇಕು ಅಂತಾನೆ ಹೇಳ್ಕೊಟ್ಟಿರುವಂತಹದ್ದು. ಯಾವತ್ತೂ ಸಹ ನಿಮ್ಮ ಹತ್ರ ಇರುವಂತಹದನ್ನ ನೀವೇ ಇಟ್ಕೋಬೇಕು, ಇನ್ನೊಬ್ರಿಗೆ ಕೊಡದಂಗೆ ಅಂತ ಹೇಳಿಲ್ಲ. ಯಾರಾದ್ರೂ ನಿಮ್ ಜೊತೆ 1 ಮೈಲಿ ಕರೆದು 2 ಮೈಲಿ ಹೋಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಕ್ರೈಸ್ತರನ್ನ ಏನಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ದೇವ್ರು ಅಂತ ಹೇಳಿದ್ರೆ, ನೀವ್ ಹೆಲ್ಪ್ ಮಾಡ್ಬೇಕು ಇನ್ನೊಬ್ಬರಿಗೆ, ನೀವು ಕೈ ಚಾಚಿ ಕೊಡ್ಬೇಕು, ನೀವ್ ಧಾರಾಳವಾಗಿ ಕೊಡ್ಬೇಕು. ಯಾರಾದ್ರೂ ನೀವು ಹಸಿದಿದ್ರೆ ಅವ್ರು ಊಟ ಹಾಕ್ಬೇಕು, ಯಾರಾದ್ರೂ ಬಾಯಾರಿದ್ರೆ ಅವ್ರಿಗೆ ನೀರ್ ಕೊಡ್ಬೇಕು, ಅವರಿಗೆ ನೀವೇನಾದ್ರೂ ಸಹಾಯ ಮಾಡಿದ್ರೆ ನೀವ್ ನನಗೆ ಮಾಡ್ದಂಗೆ ಅಂತ ಹೇಳಿರುವಂತಹ ದೇವರೇ ಇಲ್ಲಿ ನೋಡಿದ್ರೆ ಈ ಬುದ್ಧಿವಂತ ಕನ್ನಿಕೆಯರನ್ನು ಮೆಚ್ಕೊಂಡಿದ್ದಾರೆ. ನಿಜನಾ ಇಲ್ವಾ? ಅಲ್ಲಿ ನೀವ್ ಕೊಡ್ಬೇಕು ಅಂತ ಹೇಳಿ ಮತ್ತೆ 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 ಸತ್ಯವೇದದ ಉದ್ದಕ್ಕೂ ಹೇಳಿರುವಂತಹ ದೇವ್ರು ಇಲ್ಲಿ ಬರ್ತಾ ಏನ್ ಮಾಡಿದ್ದಾರೆ? ಈ ಬುದ್ಧಿ ಇರುವಂತ ಕನ್ನಿಕೆಯರನ್ನ ಮೆಚ್ಕೊಂಡಿದ್ದಾರೆ. ಇಷ್ಟಕ್ಕೂ ಈ ಬುದ್ಧಿ ಇರುವಂತ ಕನ್ನಿಕೆಯರು ಮಾಡಿದಂತ ಕೆಲಸ ಏನು ಅಂತ ಹೇಳಿದ್ರೆ ತಮ್ಮ ಹತ್ರ ಇದ್ದಂತಹದನ್ನ ಇನ್ನೊಬ್ಬರಿಗೆ ಕೊಟ್ಟಿಲ್ಲ. ಇನ್ನೊಂದು ಪ್ರಶ್ನೆ,
ಆ 5 ಜನ ಬುದ್ಧಿ ಇರುವಂತ ಕನ್ನಿಕೆಯರಿದ್ರಲ್ವಾ, ಆ 5 ಜನರಲ್ಲಿ ಸ್ವಲ್ಪನೂ ಯಾರು ಎಕ್ಸ್ಟ್ರಾ ಆಯಿಲ್ ತಂದಿರ್ಲಿಲ್ಲ? ಎಲ್ರು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ತಗೊಂಡ್ ಬಂದಿದ್ರ? ಇಲ್ಲ ಅಲ್ವಾ? ಯಾರಾದ್ರೂ ಒಬ್ಬರಾದ್ರೂ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಆದ್ರೂ ತಗೊಂಡ್ ಬರ್ತಾರ? ಬೇಡ. ಆ 5 ಜನರಲ್ಲಿ ಸ್ವಲ್ಪ 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 ಕೊಟ್ರು ಸಹ ಒಬ್ಬರಿಗೆ ಆಯಿಲ್ ಅನ್ನ ಕೊಡ್ಬೋದಾ ಇಲ್ವಾ? ಇನ್ನು ಉಳಿದಂತಹ 5 ಜನರಿಗೆ ಕೊಡ್ಬೋದು. ಆದ್ರೆ ಹೇಳದ್ ಯಾವ್ದು ನಡೀತಿಲ್ವೇ? ಕಾರಣ ಏನು? ಇವ್ರು ಸ್ವಾರ್ಥಿಗಳಾಗಿ ಬಿಹೇವ್ ಮಾಡ್ಲಿಕ್ಕೆ ಕಾರಣ ಏನು? ಇವರು ಸಮಯ ತಮ್ಮ ಹತ್ರ ಇರುವಂತಹ ಆಯಿಲ್ ಅನ್ನ ಇನ್ನೊಬ್ಬರಿಗೆ ಕೊಡದೆ ಸ್ವಾರ್ಥಿಗಳಾಗಿ ಬಿಹೇವ್ ಮಾಡುವಂತೆ ಕಾಣಿಸ್ತಿದೆ ನಮಗೆ ಈ ಸಾಮ್ಯ ರೂಪದಲ್ಲಿ. ಹೌದಲ್ವಾ? ಇದೇ ಕೀ ಪಾಯಿಂಟ್. ಇದರಲ್ಲಿ ಮದಲಿಂಗನು, ಮದಲಗಿತ್ತಿ, ಎಣ್ಣೆ ಇದು ಯಾವ್ದು ಕೀ ಪಾಯಿಂಟ್ ಅಲ್ಲ. ಯಾಕಂದ್ರೆ ಇದು ಬೇರೆ ಸಾಮ್ಯ ರೂಪಗಳಲ್ಲೂ ನಾವು ನೋಡ್ತೇವೆ. ಈ ಮದಲಿಂಗನು ಅನ್ನುವಂತಹದ್ದು ಬೇರೆ ಕಡೆ ಸತ್ಯವೇದದಲ್ಲಿ ಇದೆ. ಮದಲಗಿತ್ತಿಯರು ಅನ್ನುವಂತಹದ್ದು ಅಥವಾ ಕನ್ಯೆಯರು ಅನ್ನುವಂತಹದ್ದು ಬೇರೆ ಕಡೆ ಸತ್ಯವೇದದಲ್ಲಿ ಇದೆ. ಈ ಸಾಮ್ಯ ರೂಪದಲ್ಲಿ ಅದ್ಯಾವುದೂ ಸಹ ಕೀ ಪಾಯಿಂಟ್ ಅಲ್ಲ. ಇಲ್ಲಿ ದೇವ್ರು ಹೈಲೈಟ್ ಮಾಡಿ ಹೇಳ್ತಿರುವಂತಹದ್ದು ಇದನ್ನ, ಯಾವ್ದನ್ನ ಈಗ ನಾವು ಓದ್ಕೊಳ್ತಿದೀವಲ್ವಾ? ಯಾಕಂದ್ರೆ ಇದೊಂದು ಯುನೀಕ್ ಆಗಿರುವಂತಹದ್ದು, ಮತ್ತೆ ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಕಾಣಿಸ್ತಾ ಇರುವಂತಹ ವಿಚಾರ ಇದು. ಏನು? ಎಣ್ಣೆ ಕೊಡದ ಇರುವಂತಹದ್ದು. ಇಷ್ಟಕ್ಕೂ ಇದಕ್ಕೆ ಅರ್ಥ ಏನು ಅಂತ ಹೇಳಿ ನೋಡ್ತಿದ್ದಾಗ, ನಮ್ಮ ಜೀವನದಲ್ಲೂ ಬೇಡ, ನಮ್ಮ ಭಕ್ತಿ ಜೀವನದಲ್ಲೂ ಸಹ ಬಾರೋ ಮಾಡಬಹುದಾಗಿರುವಂತಹ ಐಟಮ್ಸ್ ಗಳು ಇದೆ, ಬಾರೋ ಮಾಡ್ಲಿಕ್ಕೆ ಆಗದೇ ಇರುವಂತಹ ಐಟಮ್ಸ್ ಗಳು ಇದೆ. ಹೌದಾ? ನಾವ್ ಇನ್ನೊಬ್ಬರ ಹತ್ರ ತೆಗೆದುಕೊಳ್ಳಬಹುದಾಗಿರುವಂತಹ ಐಟಮ್ಗಳಿದೆ, ತೆಗೆದುಕೊಳ್ಳಬಹುದಾಗದೇ ಇರುವಂತಹ ಐಟಮ್ಗಳು ಸಹ ಇದೆ. ಹೌದಾ? ವಸ್ತುಗಳು ಇದೆ. ಇನ್ನೊಬ್ರ ಹತ್ರ ಕೇಳಿ ಪಡ್ಕೊಬಹುದು ಕೆಲವು ವಿಚಾರಗಳನ್ನ. ಬೈಬಲ್ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಇನ್ನೊಬ್ರ ಹತ್ರ ನೀವು ಕೇಳಿಸ್ಕೊಬೋದಾ ಇಲ್ವಾ? ಸತ್ಯವೇದ ನಿಮ್ ಹತ್ರ ಇಲ್ಲ ಅಂತ ಅನ್ಕೊಳ್ಳಿ, ಪ್ರಾರಂಭದಲ್ಲಿ ನೀವು ಬಂದಿದ್ದೀರಾ, ಇನ್ನು ದೇವರನ್ನ ಹತ್ತನೇ ಹೊಸದಾಗಿ ತಿಳ್ಕೊಳ್ತಿದ್ದೀರಾ. ನಿಮಗೆ ಅದು ಬೈಬಲ್ ಎಲ್ಲಿ ಸಿಗುತ್ತೆ, ಏನ್ ಕತೆ, ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಹೇಗ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ಈಗ ಬೈಬಲ್ ಇರುವಂತವ್ರ ಹತ್ರ ಕೇಳಿ ತಗೊಂಬೋದಾ? ಕೇಳಿ ತಗೊಂಬೋದು. ವೆದರ್ ಒಂದಿನ ಬೈಬಲ್ ಓದ್ಕೊಡ್ತೀನಿ ಅಥವಾ ಒಂದ್ ವಾರ ಬೈಬಲ್ ಓದ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರೆ, ಬೈಬಲ್ ಇರುವಂತವ್ರು ಧಾರಾಳವಾಗಿ ನಿಮ್ಮ ಕೈಯಲ್ಲಿ ಕೊಡ್ತಾರೆ ಅದನ್ನ. ಹೌದಲ್ವಾ? ನೀವು ಓದಿ ಎಷ್ಟ್ ದಿನ ಬೇಕಾದ್ರೂ ಅದಾದ ನಂತರ ಅವ್ರು ವಾಪಸ್ ಕೊಡ್ಬೋದು, ರಿಟರ್ನ್ ಮಾಡ್ಬೋದು. ನಿಜಾನ? ಇದು ನೀವು ಕೇಳಿ ಪಡ್ಕೊಳ್ತಿದ್ದೀರಾ, ಇನ್ನೊಬ್ಬರ ವಸ್ತುವನ್ನು ಕೇಳಿ ಪಡ್ಕೊಳ್ತಿದ್ದೀರಾ, ಪಡ್ಕೊಬಹುದು. ಸತ್ಯವೇದ ಅನ್ನುವಂತಹದ್ದು, ಸತ್ಯವೇದದಲ್ಲಿರುವಂತಹ ಮಾತುಗಳು ಏನಿದೆ, ಆ ಪುಸ್ತಕವನ್ನ ನೀವು ಪಡ್ಕೊಳ್ಬಹುದು ಇನ್ನೊಬ್ರ ಹತ್ರ ಕೇಳಿ. ಹೌದಲ್ವಾ? ಇದು ಕೇಳಿ ಪಡ್ಕೊಬಹುದಾಗಿರುವಂತಹ ವಿಚಾರ. ಓಕೆ, ಇನ್ನು ಏನೇನ್ ಕೇಳಿ ಪಡ್ಕೊಬಹುದು ನೀವು ಇಷ್ಟಕ್ಕೂ ಇನ್ನೊಬ್ಬರ ಹತ್ರ? ನಿಮಗೇನ್ ಅನ್ಸತ್ತೆ? ಇನ್ನು ಏನನ್ನ ಕೇಳಿ ಪಡ್ಕೊಬಹುದು ಇನ್ನೊಬ್ಬರ ಹತ್ರ? ಯಾರಾದ್ರೂ ಹಾಡ್ ಬರ್ತಿದ್ದಾರೆ ಅಂತ ಅನ್ಕೊಳ್ಳಿ, ಬ್ರದರ್ ಈ ಹಾಡನ್ನ ಒಂದ್ಸರಿ ಕೊಡ್ತೀರಾ, ನಾನು ಸಹ ಬರ್ಕೊಂಡು ಇದನ್ನ ನಮ್ಮ ಸಭೆಯಲ್ಲಿ ಹಾಡ್ತೀನಿ ಅಂತ ಹೇಳ್ಬೋದಾ? ಹೌದಣ್ಣ. ಹೇಳ್ಬೋದಾ? ಓಕೆ, ಹಾಗಾದ್ರೆ ಹಾಡು ಯಾರಾದ್ರೂ ಬರ್ತಿದ್ರೆ ಅದನ್ನ ಬಾರೋ ಮಾಡ್ಬೋದು ನೀವು. ಹೌದಲ್ವಾ? ನಾನು ಹಾಡ್ತೀನಿ, ನಮ್ಮನೇಲಿ ಹಾಡ್ತೀನಿ ಅಥವಾ ನಮ್ಮ ಸಂಘದಲ್ಲಿ ಹಾಡ್ತೀನಿ ಅಂತ ಹೇಳಿ ಅದನ್ನ ಬಾರೋ ಮಾಡ್ಬೋದು. ಬೈಬಲ್ ಅನ್ನ ಕೇಳಿಸ್ಕೋಬಹುದು, ಹಾಡನ್ನ ಕೇಳಿ ಬಾರೋ ಮಾಡ್ಬೋದು. ನೆಕ್ಸ್ಟ್ ಅದಾದ ನಂತರ ಬ್ರದರ್ ಒಂದು 500 ರೂಪಾಯಿ ಇದ್ರೆ ಕೊಡ್ತೀರಾ, ನೆಕ್ಸ್ಟ್ ವಾರ ಕೊಡ್ತೀನಿ ಅಂತ ಕೇಳಿಸ್ಕೋಬಹುದಾ? ಏನನ್ನ? ಹಣವನ್ನ. ಹೌದಲ್ವಾ? 1,000 ರೂಪಾಯಿ ಇದ್ರೆ ಕೊಡ್ತೀರಾ, 500 ರೂಪಾಯಿ ಇದ್ರೆ ಕೊಡ್ತೀರಾ, 100 ರೂಪಾಯಿ ಇದ್ರೆ ಕೊಡ್ತೀರಾ, ನೆಕ್ಸ್ಟ್ ವೀಕ್ ಕೊಡ್ತೀನಿ. ಇಲ್ಲಿ ಇಸ್ಕೋಬಹುದಾ ಇಲ್ವಾ? ಇಸ್ಕೋಬಹುದು. ಕೇಳಿ ಇಸ್ಕೊಳ್ಲಿಕ್ಕೆ ಆಗದೇ ಇರುವಂತಹ ವಸ್ತುಗಳು, ವಿಚಾರಗಳು ಇದೆಯಾ ಆತ್ಮಕ್ಕೆ ಸಂಬಂಧಪಟ್ಟ ಜೀವನದಲ್ಲಿ? ಕೇಳಿ ತಗೊಳ್ಳದೇ ಇರುವಂತಹ, ತಗೊಳ್ಲಿಕ್ಕೆ ಆಗದೇ ಇರುವಂತಹ ವಸ್ತುಗಳು ಇದೆಯಾ? ಯಾಕಿಲ್ಲ? ದೇವ್ರೆ, ಸ್ವಲ್ಪ ಜನರ ಕುಟುಂಬದಲ್ಲಿ ನಡೆಯುವಂತಹ ಮಾತುಕತೆಗಳು ಹೇಗಿರುತ್ತೆ ಅಂತ ಹೇಳಿ ಹೇಳಿದ್ರೆ, ತಂದೆ ಭಕ್ತನು, ಮಕ್ಕಳೆಲ್ಲರೂ ಭಕ್ತಿಹೀನರು. ಮಕ್ಕಳಿಗಿರುವಂತಹ ಅಸಂಪ್ಷನ್ ಏನು ಅಂತ ಹೇಳಿ ಹೇಳಿದ್ರೆ, ನಮ್ ಡ್ಯಾಡಿ ಇದಾರಲ್ವಾ ಅಷ್ಟು ಸಾಕು, ನನ್ನನ್ನು ಕಾಪಾಡ್ತಾರೆ. ಹೆಂಡತಿ ಗಂಡನನ್ನ ಸಭೆಗೆ ಬನ್ನಿ ಸಭೆಗೆ ಹೋಗಿ ಬರೋಣ ಅಥವಾ ಬೈಬಲ್ ಓದೋಣ ಕುತ್ಕೊಂಡು ಅಂತ ಹೇಳಿ ಹೇಳೋದಕ್ಕೆ ಕರೆದ್ರೆ ಗಂಡನನ್ನ, ಗಂಡ ಕೊಡುವಂತ ಉತ್ತರ, ನೀನ್ ಮಾಡ್ತಿದ್ಯಲ್ಲಮ್ಮ ಸಾಕು, ದೇವ್ರು ನನ್ಗೂ ಕೊಡ್ತಾರೆ ಬಿಡು ಪರಲೋಕವನ್ನ. ನೀನ್ ಮಾಡ್ತಿದ್ಯಲ್ಲಮ್ಮ, ನೀನ್ ಭಕ್ತಿಯಲ್ಲಿ ಇದೆಯಲ್ವಾ, ಇನ್ನು ನಾನ್ ಏನಕ್ಕೋಸ್ಕರ ಇರ್ಬೇಕು, ಸಾಕು ಒಬ್ರಿದ್ರೆ ಸಾಕು, ಮನೇಲಿ ಎಲ್ಲಾರನ್ನು ಕೈ ಹಿಡಿತೀನಿ ಅಂತ ಹೇಳಿ ಹೇಳಿದ್ರಲ್ವಾ ದೇವ್ರು. ಅಲ್ವಾ? ಈ ಹೇಳಿಕೆಗಳನ್ನ ನಾವ್ ಕೇಳಿದೀವ? ಇದೆಲ್ಲ ನಾವ್ ಕೇಳುವಂತಹ ಮಾತುಗಳೇ ಅಲ್ವಾ? ಪಾಸ್ಟ್ರು ಸೇವೆಯಲ್ಲಿ ಇರ್ತಾರೆ, ಪಾಸ್ಟ್ರು ಮಕ್ಕಳು ಕ್ರಿಕೆಟ್ ಆಡ್ತಿರ್ತಾರೆ ಹೊರಗಡೆ. ಹೌದಾ? ನಾವ್ ನೋಡಿರುವಂತಹ ವಿಚಾರಗಳಲ್ವಾ ಇವೆಲ್ಲವೂ ಸಹ. ಅಂದ್ರೆ ಸಾಕಷ್ಟು ಜನರಿಗೆ ಪ್ರಪಂಚದಲ್ಲಿರುವಂತಹ ಅಸಂಪ್ಷನ್ ಏನು ಅಂತ ಹೇಳಿ ಹೇಳಿದ್ರೆ, ಅವ್ರ ಭಕ್ತರಾಗಿದ್ರೆ ಸಾಕು, ನಾನು ರಕ್ಷಿಸಲ್ಪಡ್ತೀನಿ, ಅವ್ರ ಭಕ್ತರಾಗಿದ್ರೆ ಸಾಕು, ನಮ್ ಪೂರ್ತಿ ಇಡೀ ಮನೆಯನ್ನ ದೇವ್ರು ನೋಡ್ಕೊಳ್ತಾರೆ. ಹೌದಲ್ವಾ? ಇಷ್ಟಕ್ಕೂ ಒಬ್ರು ಮನೆಯಲ್ಲಿ ರಕ್ಷಣೆ ಮಾರ್ಗದಲ್ಲಿದ್ರೆ ಸಾಕು, ಆ ಮನೆಯನ್ನ ಕೈ ಹಿಡಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಎಲ್ಲರಿಗೂ ಸಹ ಮನೇಲಿ ಇರುವಂತವ್ರಿಗೆ ಅವಕಾಶ ಸಿಗ್ತಾನೆ ಇರುತ್ತೆ ಮತ್ತೆ 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 ರಕ್ಷಣೆ ಮಾರ್ಗದಲ್ಲಿ ಬರ್ಲಿಕ್ಕೆ. ಆ ಅವಕಾಶವನ್ನು ಉಪಯೋಗಿಸ್ಕೊಂಡ್ರೆ ಅಲ್ವಾ ಅವರು ಬರುವಂತಹದ್ದು.
ಒಬ್ಬರು ಮನೆಯಲ್ಲಿ ಒಬ್ಬರು ರಕ್ಷಣೆ ಮಾರ್ಗದಲ್ಲಿದ್ರೆ ಸಾಕು, ಒಬ್ಬರು ಭಕ್ತಿಯಲ್ಲಿ ಒಬ್ರು ದೇವರಲ್ಲಿದ್ರೆ ಸಾಕು, ಇನ್ನು ಉಳಿದಂತವರನ್ನೆಲ್ಲ ಹಂಗೆ ಪರಲೋಕಕ್ಕೆ ಕರ್ಕೊಂಡ್ಬಿಡ್ತೀನಿ ಅನ್ನುವಂತಹದ್ದಲ್ಲ ಅದರ ಅರ್ಥ. ಸತ್ಯವೇದದಲ್ಲಿ ಸಾಕಷ್ಟು ಘಟನೆಗಳಿದೆ. ತಂದೆ ಭಕ್ತನಾಗಿದ್ದು ಮಕ್ಕಳು ಭಕ್ತಿಹೀನರಾಗಿರುವಂತಹದ್ದು. ಉದಾಹರಣೆಗಳನ್ನ ನೀವ್ ಹೇಳ್ತೀರಾ? ತಂದೆ ಭಕ್ತರಾಗಿದ್ದು ಎಲಿಯನ ಮಕ್ಕಳು. ಏಲಿಯ ಮಕ್ಕಳು, ಹೌದಲ್ವಾ? ಏಲಿ ಭಕ್ತನು, ಅವರ ಮಕ್ಕಳು ಭಕ್ತಿಹೀನರು. ಇದನ್ನೆಲ್ವಾ ನಾವು ನೋಡ್ಕೊಳ್ಳುವಂತಹದ್ದು. ಸಮುವೇಲನು ಮತ್ತೆ ಅವರ ಸಂತಾನ, ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ತಂದೆ ಭಕ್ತರಾಗಿದ್ದು ಮಕ್ಕಳು ಭಕ್ತಿಹೀನರಾಗಿರುವಂತಹ ವಿಚಾರಗಳನ್ನ ಸಾಕಷ್ಟು ಸಾರಿ ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವಾ. ಹಾಗಾದ್ರೆ ಭಕ್ತಿ ಅನ್ನುವಂತಹದ್ದು ನಾನ್ ಟ್ರಾನ್ಸ್ಫರೇಬಲ್. ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಮಕ್ಕಳಿಗೆ ಕುತ್ಕೊಂಡು ವಾಕ್ಯ ಕಲಿಸ್ಬೋದು, ದೇವರ ಬಗ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಳ್ಬಹುದು. ಆದ್ರೆ ನಿಮ್ಮಲ್ಲಿರುವಂತಹ ಭಕ್ತಿ, ನಾನ್ ಭಕ್ತನಾಗಿರ್ತೀನಿ ಸಾಕು, ನನ್ ಮಕ್ಕಳನ್ನು ರಕ್ಷಿಸ್ಬಿಡು, ನನ್ ಮಕ್ಕಳನ್ನು ನೋಡ್ಕೊಂಡ್ಬಿಡು ಅಂತ ಹೇಳಿದ್ರೆ ಅದಾಗದೇ ಇರುವಂತ ಕೆಲಸ. ಭಕ್ತಿ ಅನ್ನುವಂಥದ್ದು ನಾನ್ ಟ್ರಾನ್ಸ್ಫರೇಬಲ್. ನೀವು ನಿಮ್ಮ ಮಕ್ಕಳಿಗೆ ಭಕ್ತಿ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಭಕ್ತರನ್ನಾಗಿ ಚಿಕ್ಕ ವಯಸ್ಸಿನಿಂದ ಅವರನ್ನ ಮಾಡ್ಬೇಕು. ನೀವು ಮಾತ್ರ ಭಕ್ತರಾಗಿದ್ದು ನಾನು ಇದ್ದೀನಲ್ವಾ, ಇವ್ರಿಗೂ ಹಂಗೆ ಅಡ್ಜಸ್ಟ್ ಮಾಡ್ಬಿಡು ಅಂತ ಹೇಳಿದ್ರೆ ಅದಾಗದೇ ಇರುವಂತ ಕೆಲಸ, ಹೌದಲ್ವಾ? ಸತ್ಯವೇದದಲ್ಲಿ ಇದು ನಾನ್ ಟ್ರಾನ್ಸ್ಫರಬಲ್. ಇದು ಇನ್ನೊಂದು ನಿಮ್ಮ ಭಕ್ತಿಯನ್ನ ಬೇಕಾದ್ರೆ ನಿಮ್ಮ ಮಕ್ಕಳನ್ನು ಭಕ್ತರನ್ನಾಗಿ ಮಾಡ್ಬಹುದು. ಆದ್ರೆ ನಿಮ್ಮ ಭಕ್ತಿಯ ನಿಮಿತ್ತ ನಿಮ್ಮ ಮಕ್ಕಳು ನೀತಿವಂತರಾಗ್ತಾರ ಅಂದ್ರೆ ಇಲ್ಲ. ನಿಮ್ಮ ಭಕ್ತಿಯ ನಿಮಿತ್ತ ನಿಮ್ಮ ಕುಟುಂಬಸ್ಥರು ನೀತಿವಂತರಾಗೋಗ್ತಾರ ಅಂತ ಹೇಳಿದ್ರೆ ಇಲ್ಲ. ಎಲ್ಲರೂ ರಕ್ಷಿಸಲ್ಪಡ್ತಾರ ಒಬ್ಬರು ಭಕ್ತರಾಗಿದ್ದ ಮಾತ್ರಕ್ಕೆ ಅಂದ್ರೆ ಇಲ್ಲ. ಕೊಡುವಂತಹ ಅವಕಾಶಗಳು, ದೇವರು ಮತ್ತೆ ಮತ್ತೆ ಕೊಡುವಂತ ಅವಕಾಶಗಳು, ಕೊಡುವಂತ ಸನ್ನಿವೇಶಗಳನ್ನು ಉಪಯೋಗ ಮಾಡ್ಕೋಬೇಕು ಅವರು. ನಿಜನಾ? ಹಾಗಾದ್ರೆ ಬಾರೋ ಮಾಡಬಹುದಾಗಿರುವಂತಹ ವಿಚಾರಗಳು ಇದೆ. ನಿಮ್ ಅಂಗಿಯನ್ನ ಯಾರಾದ್ರೂ ಕೇಳಿದ್ರೆ, ಅಥವಾ ನಿಮ್ಮ ಹತ್ರ ಇರುವಂತಹ ಒಂದು ವಸ್ತುವನ್ನ, ನಿಮ್ಮ ಹತ್ರ ಇರುವಂತಹ ಒಂದು ವಿಚಾರವನ್ನ ಯಾರಾದ್ರೂ ಕೇಳಿದ್ರೆ ಇನ್ನೊಬ್ಬರಿಗೆ ಕೊಡುವಂತಹದ್ರಲ್ಲಿ ತಪ್ಪಿಲ್ಲ, ಕೊಡಬಹುದು ಅದನ್ನ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಇವ್ರು ಕೇಳ್ತಿದಾರಲ್ವಾ, ಇವ್ರು ಕೇಳ್ತಿರುವಂತಹದ್ದು ಕೊಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರವನ್ನ, ಈ ಬುದ್ಧಿ ಇಲ್ಲದೆ ಇರುವಂತಹ ಕನ್ಯೆಯರು ಬುದ್ಧಿವಂತರನ್ನ ಕೇಳ್ತಿದಾರಲ್ವಾ, ಈ ಕೇಳ್ತಿರುವಂತಹದ್ದು ಏನಲ್ಲಿ ಅಂತ ಹೇಳಿದ್ರೆ ಅದು ಒಬ್ಬರು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರ. ಒಂದ್ಸರಿ ನೋಡೋಣ, ಕೆಲವು ವಚನಗಳನ್ನ ನೋಡೋಣ ಒಂದ್ಸರಿ ಸತ್ಯವೇದದಲ್ಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನ, 6:5. ಯಾಕಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ಏನ್ ಹೊತ್ಕೋಬೇಕಂತ? ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತಿಕೊಳ್ಳಬೇಕು. ಏನನ್ನು ಹೊತ್ಕೋಬೇಕು? ಸ್ವಂತ ಹೊರೆಯನ್ನು. ಇನ್ನೊಬ್ರದ್ದು ಹೊತ್ಕೋಬೇಕು ಅಂದ್ರೂ ಹೊತ್ಕೊಡ್ಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತರಿಗೆ ಮಾತ್ರ ಕೆಲಸ ಆದಂತಹದ್ದು, ಹೌದಲ್ವಾ? ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಬಾಧ್ಯತೆ ಏನು? ನಾವೆಲ್ಲರೂ ನಮ್ಮ ಹೊರೆಯನ್ನು ಹೊತ್ಕೋಬೇಕು, ತಮ್ಮ ಶಿಲುಬೆಗಳನ್ನು ಹೊತ್ಕೊಂಡು ನಡಿಬೇಕು. ಇದನ್ನೆಲ್ಲ ಸತ್ಯವೇದದಲ್ಲಿ ನೋಡಿರುವಂತಹ ವಚನಗಳಲ್ವಾ ಇವೆಲ್ಲವೂ ಸಹ. ತಮ್ಮ ಶಿಲ್ಬೆಗಳನ್ನು ಹೊತ್ಕೊಂಡು ಪ್ರತಿಯೊಬ್ಬರು ನಡಿಬೇಕು ತಮ್ಮ ಜೀವನಗಳಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತೆ. ಈ ಶಿಲ್ಬೆಗಳಲ್ಲಿ ಏನೇನಿರುತ್ತೆ? ತಮ್ಮ ಶಿಲ್ಬೆಗಳಲ್ಲಿ ಏನೇನಿರುತ್ತೆ? ನೋವಿರುತ್ತೆ, ನಲಿವು ಇರುತ್ತೆ, ಹೌದಲ್ವಾ? ಕಷ್ಟ ಇರುತ್ತೆ, ಸುಖನೂ ಇರುತ್ತೆ, ಇದೆಲ್ಲವೂ ಇರುತ್ತಾ? ಹೌದು. ಆ ಶಿಲುಬೆಗಳನ್ನ, ತಮ್ಮ ಶಿಲುಬೆಗಳನ್ನ, ತಮ್ಮ ಭಕ್ತಿಯ ಜೀವಿತಗಳನ್ನ ತಾವು ಹೊತ್ಕೊಂಡು, ತಮ್ಮ ಶಿಲುಬೆಗಳನ್ನು ಹೊತ್ಕೊಂಡು ನಡೆಯುವಂತಹದ್ದು ಅಂದ್ರೆ ಅವ್ರವ್ರ ಬ್ರದರ್ ಅವ್ರವ್ರಿಗೆ ದುಡ್ಕೋಬೇಕು ಬ್ರದರ್, ಅವ್ರವ್ರು ದುಡ್ಕೊಂಡಂತಹ ಸ್ಯಾಲ್ರಿ ಅವ್ರವ್ರ ಬ್ರದರ್ ಅಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಿಲುಬೆಗಳನ್ನ ನೀವು ಹೊತ್ಕೋಬೇಕು. ನಿಮ್ಗಿರುವಂತಹ ಬಾಧ್ಯತೆಯನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದರ ಪ್ರತಿಫಲ ನಿಮಗ್ ತಲುಪುವಂತಹದ್ದು. ತಂದೆ ಮಾಡಿದ್ರೆ ಆ ಪ್ರತಿಫಲ ಮಕ್ಳಿಗೆ ಬರೋದಿಲ್ಲ, ಗಂಡ ಮಾಡಿದ್ರೆ ಹೆಂಡತಿಗೆ ಬರೋದಿಲ್ಲ, ಹೆಂಡತಿ ಮಾಡಿದ್ರೆ ಗಂಡನಿಗೂ ಹೋಗೋದಿಲ್ಲ ಪ್ರತಿಫಲ. ನೀವ್ ಭಕ್ತರ, ನೀವು ರಕ್ಷಿಸಲ್ಪಡ್ತೀರ. ನಿಮ್ಮ ಕುಟುಂಬದವರು ರಕ್ಷಿಸಲ್ಪಡ್ಬೇಕು ಅಂದ್ರೆ ಅವರೂ ಭಕ್ತರಾಗಿರ್ಬೇಕು. ನಿಮ್ಮ ಹತ್ರ ಇರುವಂತಹ ಚಾಯ್ಸ್ ಒಂದೇ, ಅವರನ್ನ ಭಕ್ತರನ್ನಾಗಿ ನೀವು ಮಾಡ್ಬೋದು. ಬಿಟ್ರೆ ನಿಮ್ಮ ಭಕ್ತಿಯ ನಿಮಿತ್ತ ದೇವರು ಅವರನ್ನು ನೀತಿವಂತರು ಅಂತ ಖಂಡಿತವಾಗಲೂ ಎಣಿಸೋದಿಲ್ಲ. ಆ ಉದಾಹರಣೆಗಳನ್ನ ನಾವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ನೋಡಿದೀವಿ. ಲೋಟನು ನೀತಿವಂತನೇ, ಲೋಟನ ಪತ್ನಿ ದೇವರು ರಕ್ಷಿಸ್ಲಿಕ್ಕೆ ಮನಸ್ಸು ಮಾಡ್ಲಿಲ್ಲ ಅಷ್ಟೇ, ಹೌದಲ್ವಾ? ಯಾಕಂದ್ರೆ ಅವರವರು ಕೊಟ್ಟಿರ್ ಈ ಆತ್ಮಗಳೆಲ್ಲ ಬೇರೆ ಬೇರೆ. ಇಲ್ಲಿ ಮಾತ್ರ ಈ ಭೂಮಿಯ ಮೇಲೆ ಇರುವವರೆಗೂ ಮಾತ್ರ ನಮ್ಗೆ ಈ ಸಂಬಂಧ ಏನು, ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಅನ್ನುವಂತಹದ್ದು. ಈ ಭೂಮಿಯನ್ನು ಬಿಟ್ಟು ಆತ್ಮಗಳ ಬಗ್ಗೆ ನಾವು ಮಾತಾಡ್ಕೊಳ್ತಿದೀವಲ್ವಾ ಕಳೆದ 2 ವಾರಗಳಿಂದ. ಆತ್ಮಗಳಿಗೆ ಇದು ಯಾವ ಸಂಬಂಧನೂ ಇರೋದಿಲ್ಲ. ಇವ್ರ ಗಂಡ, ಇವ್ರ ಹೆಂಡತಿ, ಇವ್ರ ಮಕ್ಕಳು, ಇವ್ರ ತಂದೆ, ಈ ಸಂಬಂಧಗಳು ಯಾವ್ದು ಇರೋದಿಲ್ಲ ಆತ್ಮಗಳಿಗೆ. ಅಷ್ಟೇ, ನಾವೆಲ್ಲ ಇಂಡಿಪೆಂಡೆಂಟ್. ಒಂದ್ಸರಿ ನಾವ್ ಈ ದೇಹದಿಂದ ಹೊರಗಡೆ ಬಂದ್ರೆ ನಾವೆಲ್ಲರೂ ಸಹ ಇಂಡಿಪೆಂಡೆಂಟ್. ಈ ಕುಟುಂಬ ವ್ಯವಸ್ಥೆ, ಇದರಲ್ಲಿ ಮಾವ ಅತ್ತೆ ಇದ್ಯಾವುದೂ ಸಹ ಇರೋದಿಲ್ಲ, ಹೌದಲ್ವಾ? ಈಗ ನೀವ್ ಯೋಚನೆ ಮಾಡಿ ನೋಡಿ, ಹೇಗೆ ದೇವರು ಒಬ್ಬರ ಭಕ್ತಿಯ ನಿಮಿತ್ತ ಇನ್ನೊಬ್ಬರನ್ನ ರಕ್ಷಿಸ್ತಾರೆ? ಹೇಗೆ ದೇವರು ಒಬ್ಬರ ಭಕ್ತಿಯ ನಿಮಿತ್ತ, ಒಬ್ಬರ ಭಕ್ತಿಯ ಜೀವಿತದ ನಿಮಿತ್ತ ಇಷ್ಟಕ್ಕೂ ಬಾರೋ ಮಾಡ್ಲಿಕ್ಕೆ ಆಗದೇ ಇರುವಂತಹ ಐಟಮ್ಗಳು, ವಸ್ತುಗಳು ಅಂತ ಮಾತಾಡ್ಕೊಂಡ್ ಬರ್ತಿದೀವಲ್ವಾ? ಅದ್ರಲ್ಲಿ ಯಾವ್ದ್ಯಾವ್ದೆಲ್ಲ ಇದೆ ಅಂತ ಹೇಳಿ ನಾವು ನೋಡಿದೀವಿ.
ದೇವರು ಒಬ್ಬ ಮನುಷ್ಯನಲ್ಲಿರುವಂತಹ ಭಕ್ತಿ ಇದನ್ನು ಇನ್ನೊಬ್ಬ ಮನುಷ್ಯನಿಗೆ ಟ್ರಾನ್ಸ್ಫರ್ ಮಾಡದೇವ್ರೆ ಈ ಮನುಷ್ಯನನ್ನು ನನ್ನ ಭಕ್ತಿಯಿಂದ ನೀನು ಭಕ್ತನು ನೀತಿವಂತನು ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಅದಾಗದೇ ಇರುವಂತ ಕೆಲಸ. ಪ್ರಾರ್ಥನೆ ಜೀವಿತ. ಯಾರೋ ಒಬ್ರು ಪ್ರಾರ್ಥನೆ ಮಾಡ್ತಿದ್ದಾರೆ ಮನೆಯಲ್ಲಿ ಸಾಕ? ಇಲ್ಲ, ಎಲ್ರೂ ಪ್ರಾರ್ಥನೆ ಮಾಡ್ಬೇಕು. ಅವ್ರವ್ರು ಮಾಡುವಂತಹ ಪ್ರಾರ್ಥನೆಯಿಂದ ಅಲ್ವಾ ಅವರಿಗೆ ದೇವರ ಹತ್ರ ಬೆಳೆಯುವಂತಹ ಸಹವಾಸ, ದೇವರ ಹತ್ರ ಬೆಳೆಯುವಂತಹ ಅನ್ಯೋನ್ಯತೆ ಇವೆಲ್ಲವೂ ಡಿಪೆಂಡ್ ಆಗಿರುವಂತಹದ್ದು. ಅವ್ರವ್ರು ಮಾಡುವಂತಹ ಪ್ರಾರ್ಥನೆ, ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಪ್ರಾರ್ಥನೆ ಮಾಡ್ಬೇಕು. ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂದ್ರೆ ಎಲ್ರೂ ಬಂದು ಕುತ್ಕೋಬೇಕು, ಅಥವಾ ಇಂಡಿವಿಜುವಲ್ ಆಗಿ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂದ್ರೆ ಎಲ್ರೂ ಸಹ ಪ್ರಾರ್ಥನೆಗಳನ್ನ ಮಾಡ್ಬೇಕು. ಒಬ್ಬರು ನಮ್ ಡ್ಯಾಡಿ ಪ್ರಾರ್ಥನೆ ಮಾಡಿದ್ರೆ ನನಗೂ ಆಗುತ್ತೆ ಬಿಡು, ಅದಾಗದೇ ಇರುವಂತ ಕೆಲಸ. ನನ್ನ ಹೆಂಡತಿ ಪ್ರಾರ್ಥನೆ ಮಾಡ್ತಿದ್ದಾಳಲ್ವಾ, ನನಗೋಸ್ಕರನು ನೀನೇ ಪ್ರಾರ್ಥನೆ ಮಾಡು. ಹಿಂಗೆ ಹೇಳುವಂತಹ ಜನರನ್ನು ನೀವು ನೋಡಿದೀರಾ? ನನ್ಗೋಸ್ಕರನು ಒಂದ್ಸರಿ ಪ್ರಾರ್ಥನೆ ಮಾಡ್ಬಿಡು, ನನ್ನೂ ನೆನಪಿಸ್ಕೊ ನೀನ್ ಪ್ರಾರ್ಥನೆಯಲ್ಲಿ. ನಿಮ್ಮನ್ನು ನೆನಪಿಸ್ಕೋಬೇಕಾ ಪ್ರಾರ್ಥನೆಯಲ್ಲಿ? ನೀವ್ ಮಾಡೋದಿಲ್ಲ ಹಂಗಿದ್ರೆ, ಆದ್ರೆ ನೀವ್ ಪ್ರಾರ್ಥನೆ ಮಾಡೋದಿಲ್ವಾ? ನಿಮ್ಮನ್ನ ನಾನ್ ನೆನಪಿಸ್ಕೋಬೇಕಾ ನನ್ನ ಪ್ರಾರ್ಥನೆಯಲ್ಲಿ? ಯೋಚನೆ ಮಾಡಿ ನೋಡಿ. ಅಂದ್ರೆ ನಿಮಗೋಸ್ಕರನು ಇನ್ನೊಬ್ರು ಪ್ರಾರ್ಥನೆ ಮಾಡ್ತಾರೆ, ನೀವು ಖಾಲಿ ಇರ್ಬೋದು. ಅದಾಗದೇ ಇರುವಂತಹ ಕೆಲಸದ ಆಗ್ಲಿಂದ ಹೇಳ್ತಾ ಬರ್ತಿದ್ರಿ. ಭಕ್ತಿ ಜೀವನ ಅನ್ನುವಂತಹದ್ದು ಅವರವರ ಜೀವನಗಳನ್ನ ಅವರವರಿಗೆ ದೇವರ ಹತ್ರ ಇರುವಂತಹ ಈ ಎಣ್ಣೆ ಅನ್ನುವಂತಹದ್ದಾಗ್ಲಿಂದ ಮಾತಾಡ್ಕೊಂಡು ಬರ್ತಿದ್ವಿ. ಒಳ್ಳೆ ವಿಚಾರಗಳಿಗೆ ಹೋಲಿಕೆ ಆಗಿರುವಂತಹದ್ದು ಸತ್ಯವೇದದುದ್ದಕ್ಕೂ ಪವಿತ್ರಾತ್ಮರಿಗೆ, ದೇವರಿಗೆ, ಮತ್ತೆ ದೇವರ ಹತ್ರ ಇರುವಂತಹ ಸಹವಾಸಕ್ಕೆ, ಜ್ಞಾನಕ್ಕೆ, ಇದೆಲ್ಲದಕ್ಕೂ ಹೋಲಿಕೆ ಆಗಿರುವಂತಹದ್ದು ಈ ಎಣ್ಣೆ. ಅದು ಅವರವರ ಹತ್ರ ಇರ್ಬೇಕು, ಅವರವರ ಮಾಡುವಂತಹ ಕೆಲಸದಿಂದ ಬರುತ್ತೆ. ಇದು ಒಬ್ರು ಎಣ್ಣೆ ತಗೊಂಡ್ ಬಂದಿದ್ದಾರೆ ಅಂತ ಅನ್ಕೊಳ್ಳಿ, ನನ್ನ ಹತ್ರ ಎಣ್ಣೆ ಶಾರ್ಟೇಜ್ ಬಂತು ಕೊಡು ಅಂದ್ರೆ ಕೊಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರ ಇದೆಲ್ಲವೂ ಸಹ. ಆ ಎಣ್ಣೆ ಯಾವ್ದ್ಯಾವ್ದಕ್ಕೆ ಹೋಲಿಕೆ ಆಗಿದೆಯೋ ಆ ವಿಚಾರಗಳೆಲ್ಲವೂ ಸಹ ಇನ್ನೊಬ್ಬರಿಗೆ ನೀವು ಕೊಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರ, ಇನ್ನೊಬ್ಬರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರ. ಈ ಗವರ್ನಮೆಂಟ್ ಪ್ರಾಪರ್ಟೀಸ್ ಇರುತ್ತೆ ಪ್ರಿಯರ, ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಬಡವರಿಗೆಲ್ಲ ಜಾಗ ಕೊಡುವಂತಹದ್ದು ಇದೆಲ್ಲ ಮಾಡ್ತಿರ್ತಾರೆ. ಕಾರ್ ಕೊಡುವಂತಹದ್ದು ಸಬ್ಸಿಡಿಯಲ್ಲಿ ಇದನ್ನೆಲ್ಲ ಮಾಡ್ತಿರ್ತಾರೆ. ಗವರ್ನಮೆಂಟ್ ನಿಮ್ಗೆ ಕಾರ್ ಕೊಡ್ತು ಅಂತ ಅನ್ಕೊಳ್ಳಿ ಸಬ್ಸಿಡಿಯಲ್ಲಿ. ಓಕೆ, ನೀವ್ ಕಾರ್ ತಗೊಂಡ ನಂತರ ಇಮಿಡಿಯೇಟ್ ಆಗಿ ನಾನು ಮಾರ್ತೀನಿ ಅಂದ್ರೆ ಆಗದೇ ಇರುವಂತಹ ಕೆಲಸ ಅದು. ಏನಿರುತ್ತೆ, ಅಗ್ರಿಮೆಂಟ್ ಇರುತ್ತೆ. ಇಷ್ಟು ವರ್ಷ ನೀವು ಕಾರನ್ನ ನಿಮ್ಮ ಹತ್ರನೇ ಇಟ್ಕೋಬೇಕು ಅಂದ್ರೆ ಇಷ್ಟು ವರ್ಷ ಅದು ನಾನ್ ಟ್ರಾನ್ಸ್ಫರಬಲ್, ನೀವು ಮಾರೋ ಹಂಗಿಲ್ಲ ಇನ್ನೊಬ್ಬರಿಗೆ. ನೀವು ಸ್ವಂತ ದುಡ್ಡಲ್ಲಿ ಕಾರ್ ತಗೊಂಡಿದ್ರೆ ಅಥವಾ ನೀವು ಸ್ವಂತ ದುಡ್ಡಲ್ಲಿ ಜಾಗ ತಗೊಂಡಿದ್ರೆ ಅದು ಬೇರೆ ವಿಚಾರ. ಗವರ್ನಮೆಂಟ್ ನಮ್ಗೆ ಕೊಡ್ತು ಅಂತ ಅನ್ಕೊಳ್ಳಿ, ಅದನ್ನ ಆಗ ಅಗ್ರಿಮೆಂಟ್ ಇರುತ್ತೆ. ಇಷ್ಟು ವರ್ಷ ನಾನ್ ಟ್ರಾನ್ಸ್ಫರಬಲ್, ಇದು ಮಾರ್ಲಿಕ್ಕೆ ಆಗದೇ ಇರುವಂತಹದ್ದು, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗದೇ ಇರುವಂತಹದ್ದು. ನಿಜನಾ? ಇದು ನಮ್ಗೆ ಅರ್ಥ ಆದ್ರೆ ಇಲ್ಲಿ ನೀವು ಸತ್ಯವೇದವನ್ನು ಬೇಕಾದ್ರೆ ಕೇಳಿ ತಗೊಬಹುದು ಇನ್ನೊಬ್ಬರ ಹತ್ರ. ಅವ್ರು ಬರೆದಿರುವಂತಹ ಹಾಡನ್ನ ತಗೊಂಡು ಹಾಡ್ಬೋದು ಬೇಕಿದ್ರೆ. ಈ ತರ ವಸ್ತು 500 ರೂಪಾಯಿನ ಬೇಕಾದ್ರೆ ಇನ್ನೊಬ್ಬರ ಹತ್ರ ಕೇಳಿ ಇಸ್ಕೋಬಹುದು. ಅದ್ರ ಕೇಳಿ ಇಸ್ಕೊಳ್ಲಿಕ್ಕೆ ಆಗದೇ ಇರುವಂತಹ ವಿಚಾರಗಳಿದೆಯಲ್ವಾ, ಭಕ್ತಿ ಜೀವನ, ಪ್ರಾರ್ಥನೆ ಜೀವನ, ಅವರಿಗೆ ದೇವರ ಹತ್ರ ಇರುವಂತಹ ಅನ್ಯೋನ್ಯತೆ, ಅವರಿಗೆ ದೇವರ ಹತ್ರ ಇರುವಂತಹ ಕ್ಷಮಿಸಿ ಅವರ ಜೊತೆ ದೇವರ ಜೊತೆ ಅವರಿಗೆ ದೇವರ ಜೊತೆ ಇರುವಂತಹ ಸಹವಾಸ, ಇವೆಲ್ಲವೂ ಸಹ ಕೇಳಿ ಪಡ್ಕೊಳ್ಲಿಕ್ಕಾಗದೇ ಇರುವಂತಹದ್ದು. ಯಾರ್ಯಾರಿಗಿದೆಯೋ ಅವರವ್ರು ಮಾತ್ರ ಅದನ್ನ ಪಡ್ಕೋಬಹುದು. ಅವ್ರವ್ರು ಮಾತ್ರ ಅದಕ್ಕೆ ಕೆಲಸಕ್ಕೆ ಬರುತ್ತೆ. ಅದು ಅವರಿಗೆ ಮಾತ್ರ ಅದಕ್ಕೆ ನಿಜವಾಗ್ಲೂ ಕೆಲಸಕ್ಕೆ ಬರುತ್ತೆ. ಅವ್ರ ಹತ್ರ ಭಕ್ತಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಕೆಲ್ಸಕ್ಕೆ ಬರುವಂತಹದ್ದು. ಇನ್ನ ಮನೆಯವರೆಲ್ಲರೂ ಸಹ ಈ ಭಕ್ತಿಯಿಂದಾನೇ ರಕ್ಷಿಸಲ್ಪಟ್ಬಿಡ್ತಾರೆ. ಇದು ಬಿರಿಯಾನಿನೂ ಅಲ್ಲ, ನಮ್ಮ ಹತ್ರ ಇದೆ ಅಂತ ಇನ್ನೊಬ್ಬರಿಗೆ ಹಂಚ್ಲಿಕ್ಕೆ ಏನೂ ಅಲ್ಲ. ಇಷ್ಟಕ್ಕೂ ಎಣ್ಣೆ ಅನ್ನುವಂತಹದ್ದು ನಾವು ನೋಡ್ಕೊಳ್ತೀವಲ್ವಾ, ಎಣ್ಣೆ ಅನ್ನುವಂತಹದ್ದು ಹಳೆ ಒಡಂಬಡಿಕೆಯಿಂದಲೂ ಸಾಕಷ್ಟು ಕಡೆ ಬರ್ಸಿರೋದ್ರಿಂದ ಆ ಎಣ್ಣೆ ಅನ್ನುವಂತಹದಕ್ಕೆ ಒಂದು ವಿಶೇಷವಾಗಿರುವಂತಹ ಮಹತ್ವ ಇದೆ ಸತ್ಯವೇದದಲ್ಲಿ. ಏನ ಮಹತ್ವ? ಎಣ್ಣೆ ಹೇಗ್ ಮಾಡ್ತಾರೆ ಹೇಳ್ತೀರಾ? ಯಾವ್ದಾದ್ರು ಒಂದು ಎಣ್ಣೆಯನ್ನ ಹೇಗ್ ಮಾಡ್ತಾರೆ ಅಂತ ಹೇಳ್ತೀರಾ? ನಿಮಗ್ ಗೊತ್ತಿದ್ರೆ ಎಣ್ಣೆ ಹೇಗ್ ಮಾಡ್ತಾರೆ ಅಂತ ಹೇಳಿ. ಅದನ್ನ ಕುಟ್ಟಿ ಆಮೇಲೆ ಇದು ತೆಗಿತಾರಣ ಎಣ್ಣೆ. ಹೌದಲ್ವಾ? ವೆರಿ ಗುಡ್. ತುಂಬಾ ಆನ್ಸರ್ಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಮ್ಯ ರೂಪಕ್ಕೆ ನಿಮ್ಮೆಲ್ಲರಿಗೂ ಅರ್ಥ ಗೊತ್ತು ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ. ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ಪ್ರಾರಂಭದಿಂದ ಉತ್ತರಗಳನ್ನ ಕೊಡ್ತಾ ಬರ್ತಿದ್ದೀರಾ. ಅದೆಲ್ಲವೂ ಸರಿಯಾಗಿರುವಂತಹದ್ದು ಸಹ. ಹೌದಾ? ಓಕೆ. ಈಗ ಎಣ್ಣೆ ಮಾಡುವಂತಹ ವಿಧಾನದಲ್ಲಿ ಕ್ರಶಿಂಗ್ ಅನ್ನುವಂತಹ ಪ್ರೋಸೆಸ್ ಇರುತ್ತೆ. ಕ್ರಶಿಂಗ್ ಅಂತ ಹೇಳಿದ್ರೆ ಜಜ್ಜುವಂತಹದ್ದು. ನಿಜನಾ? ಕೊಬ್ಬರಿ ಎಣ್ಣೆ ತೆಗಿಬೇಕು ಅಂತ ಅನ್ಕೊಳ್ಳಿ, ನೀವು ಪೂರ್ತಿಯಾಗಿ ಕೊಬ್ಬರಿಯನ್ನ ಹೀರ್ಬೇಕು, ಅದ್ರಲ್ಲಿ ಇರುವಂತಹ ಸಂಪೂರ್ಣ ಸಾರಾಂಶವನ್ನ ಹೊರಗಡೆ ತಗೊಬೇಕು. ಅದಕ್ಕೆ ಏನ್ ಮಾಡ್ತೀರಾ? ಕ್ರಶ್ ಮಾಡ್ತೀರಾ. ಆಂಟಿ ಹೇಳ್ದಂಗೆ ಬೇರೆ ಬೇರೆ ಈ ಸನ್ಫ್ಲವರ್ ಸೀಡ್ಸ್, ಅದು ಇದು ಕಡಲೆಕಾಯಿ ಎಣ್ಣೆ ಎಲ್ಲ ತಗೋಬೇಕಂದ್ರೆ ಗರಣಿಯಲ್ಲಿ ಹಾಕಿ ಏನೇನೋ ಮಾಡಿ ಅದನ್ನ ರುಬ್ಬಿ ಅಥವಾ ಅದನ್ನ ಜಜ್ಜಿ ಅದರಲ್ಲಿರುವಂತಹ ಸಾರಾಂಶವನ್ನ ಪೂರ್ತಿಯಾಗಿ ಹೊರಗಡೆ ತೆಗಿತೀರಾ. ಅದರಲ್ಲಿ ಕ್ರಶಿಂಗ್ ಅನ್ನುವಂತಹ ಪ್ರೋಸೆಸ್ ಇದೆಯಲ್ವಾ, ಕಠಿಣವಾಗಿರುವಂತಹದ್ದಲ್ವಾ. ನೀವು ಒಂದರಿಂದ ಎಣ್ಣೆ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಅದು ಜಜ್ಜಲ್ ಪಡ್ಬೇಕು, ಅದು ಪೂರ್ತಿಯಾಗಿ ಕ್ರಶ್ ಆಗ್ಬೇಕು. ನಿಜನಾ? ಅಂದ್ರೆ
ಅಷ್ಟು ಕಷ್ಟ ಇರುತ್ತೆ ಎಣ್ಣೆ ತೆಗೆಯುವಂತಹದ್ದು. ಆ ಕ್ರಶಿಂಗ್ ಪ್ರೋಸೆಸ್ ಅಲ್ಲಿ ಎಷ್ಟು ಕಷ್ಟವನ್ನ ನೀವು ನೋಡ್ತಿರೋದನ್ನ ಗರಣೆಯಲ್ಲಿ ಹಾಕಿ ಒತ್ತುವಂತಹದ್ದು, ತಟ್ಟುವಂತಹದ್ದು, ತುಳಿಯುವಂತಹದ್ದು, ತೂಕ ಇಡುವಂತಹದ್ದು ಅದ್ರ ಮೇಲೆ. ಇದನ್ನೆಲ್ಲ ನೀವು ನೋಡ್ತೀರಾ ಅಲ್ವಾ? ಇಲ್ಲಿ ಭಕ್ತಿಯ ಜೀವನನೂ ಸಹ ಸುಮ್ನೆ ಡೆವಲಪ್ ಆಗೋದಿಲ್ಲ ಒಬ್ಬ ಮನುಷ್ಯನಿಗೆ. ನೀವು ಭಕ್ತಿಯ ಜೀವನ ಏನಿದೆ, ದೇವರ ಜೊತೆ ಸಹವಾಸ ಏನಿದೆ, ಇದು ಒಬ್ಬ ಮನುಷ್ಯನಿಗೆ ಸುಮ್ನೆ ಬರುತ್ತಾ? ಇಲ್ಲ. ಆ ಮನುಷ್ಯ ಎಷ್ಟೋ ಸರಿ ಕಣ್ಣೀರ್ ಪ್ರಾರ್ಥನೆ ಮಾಡಿರ್ಬೇಕು. ಆ ಮನುಷ್ಯ ಎಷ್ಟೋ ಸರಿ ಬಿಡದೆ ದಿನಗಳ ಗಟ್ಲೆ ಪ್ರಾರ್ಥನೆ ಮಾಡಿರ್ತಾನೆ. ಆ ಮನುಷ್ಯ ಎಷ್ಟೋ ಸರಿ ಊಟ ತಿಂಡಿ ಬಿಟ್ಟು ಸತ್ಯವೇದ ಓದ್ಲಿಕ್ಕೆ ಕೂತಿರ್ತಾನೆ. ಆ ಮನುಷ್ಯ ಏನೇನೋ ಮಾಡಿರ್ತಾನೆ ದೇವರಿಗೋಸ್ಕರ, ಈ ವಿಶ್ವಾಸಕ್ಕೋಸ್ಕರ ಏನೇನೋ ಮಾಡಿರ್ತಾನೆ. ಹೌದಲ್ವಾ? ಈ ಕಷ್ಟಗಳೆಲ್ಲ ಆದ ನಂತರ ಬರುವಂತಹದ್ದೇ ಭಕ್ತಿಯ ಜೀವನ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ. ಈತನು ಪ್ರತಿದಿನ ದೇವರಲ್ಲಿ ಬೆಳಿಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟೆಷ್ಟೋ ಕಷ್ಟಪಡ್ತಿರ್ಬೇಕು. ಈಗ ನೀವ್ ಇದ್ದೀರಾ ಪ್ರಿಯರೇ, ನೀವೆಲ್ಲರೂ ಸಹ ಗೂಗಲ್ ಮೀಟ್ ಬರ್ತೀರಾ, ಎದ್ದೇಳ್ತೀರಾ 5 ಗಂಟೆ, 4:45, 4:15 ಎದ್ದೇಳುವಂತವ್ರು ಸಾಕಷ್ಟು ಜನ ಇದ್ದೀರಾ ನಿಮ್ಮ ಮುಂದೆ ನಿಮ್ಮಲ್ಲಿ ಪ್ರತಿದಿನವೂ ಸಹ. ಹೌದಲ್ವಾ? ಅಷ್ಟೊತ್ತಿಗೆ ಎದ್ದೇಳ್ತಿದ್ದೀರಾ ಅಂತ ಹೇಳಿದ್ರೆ ಕಷ್ಟನಾ ಸುಖನ? ಗೂಗಲ್ ಮೀಟ್ಗೆ ಎದ್ದೇಳುವಂತಹದ್ದು ಅಂದ್ರೆ ಕಷ್ಟನಾ ಸುಖನ? ಕಷ್ಟ ಅಲ್ವಾ? ಓಕೆ, ಈಗ ಈ ಕಷ್ಟ ಏನಿದೆ, ನೀವು ಪಡ್ತಿದ್ದೀರಾ ಈ ಕಷ್ಟವನ್ನ. ನೀವು ಈಗ 55 ಜನನೋ 50 ಜನನೋ 40 ಪ್ರತಿದಿನ ಅಟೆಂಡ್ ಆಗುವಂತವ್ರು ಈ ಕಷ್ಟವನ್ನ ಪ್ರತಿದಿನ ಪಡ್ತಿದ್ದೀರಾ. ಈಗ ನೀವ್ ಪಟ್ಟಂತ ಕಷ್ಟ ಏನಕ್ಕೋಸ್ಕರ ಪಡ್ತಿದ್ದೀರಾ? ಇಷ್ಟಕ್ಕೂ ನಿಮ್ಮ ಭಕ್ತಿಯ ಜೀವನವನ್ನ ನೀವು ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೋಸ್ಕರ, ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರ. ಓಕೆ, ನೀವ್ ಈ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರ, ಎಣ್ಣೆಯನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರ, ಸತ್ಯವೇದದ ಈ ಸಾಮ್ಯ ರೂಪದ ಪ್ರಕಾರ ಎಣ್ಣೆಯನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀರಾ. ಬೆಳಿಗ್ಗೆನೆ ಎದ್ದು, ಮತ್ತೆ ಸಂಡೇ ದೂರ ಇದ್ರೂ ಸಹ ಸಭೆಗೆ ಹೋಗುವಂತಹದ್ದು, ಯಾರು ಜಾಸ್ತಿ ಜನ ಬಂದಿಲ್ಲ ಅಂತ ಹೇಳಿದ್ರು ಆರಾಧನೆ ಕಾರ್ಯಕ್ರಮಗಳನ್ನು ನಡೆಸುವಂತಹದ್ದು, ಇಷ್ಟು ಕಷ್ಟ ಪಡ್ತಿದ್ದೀರಾ. ಈಗ ಯಾರೋ ಕಷ್ಟ ಪಡದೆ ಇರುವಂತವ್ರು 8 ಗಂಟೆಗೆ ಎದ್ದೇಳುವಂತವರಿಗೆ ನೀವು ಪಡ್ತಿರುವಂತ ಕಷ್ಟದ ನಿಮಿತ್ತ ಸ್ವರ್ಗ ಕೊಡು ಅಂದ್ರೆ ದೇವ್ರು ಕೊಡ್ತಾರ? ನಿಮ್ಮ ಕುಟುಂಬದಲ್ಲಿ ಇದಾರೆ ಅಂತ ಅನ್ಕೊಳ್ಳಿ. ಅವ್ರು ಎದ್ದೇಳುವಂತಹದ್ದು 7 ಗಂಟೆಗೆ, ಗೂಗಲ್ ಮೀಟ್ ಇದೆ ಅಂತ ಹೇಳಿ ಗೊತ್ತಿದ್ರು ಎದ್ದೇಳುವಂತಹದ್ದು 7 ಗಂಟೆಗೆ. ಈಗ ನೀವ್ ಹೇಳಿ, ನೀವ್ ಪಡ್ತಿರುವಂತ ಕಷ್ಟದ ನಿಮಿತ್ತ ದೇವ್ರು ಅವ್ರು ಪ್ರತಿಫಲ ಕೊಡ್ತಾರ? ಕೊಡಲ್ಲ ಅಲ್ವಾ? ಯಾಕಂದ್ರೆ ಈ ಎಣ್ಣೆ ತಯಾರು ಮಾಡುವಂತಹ ಪ್ರಕ್ರಿಯೆಯಲ್ಲಿ ಜಜ್ಜಲ್ಪಟ್ಟಿರುವಂತವ್ರು ನೀವು, ಗಾಯಗೊಂಡಿರುವಂತವ್ರು ನೀವು, ಅದಕ್ಕೋಸ್ಕರ ಶ್ರಮಿಸ್ತಿರುವಂತವ್ರು ನೀವು. ಇದೆಲ್ಲ ನೀವ್ ಮಾಡಿ ಈ ಪ್ರತಿಫಲವನ್ನ ಇನ್ನೊಬ್ಬರಿಗೆ ಕೊಡೋದಿಲ್ಲ ದೇವ್ರು. ನೀವ್ ಅವ್ರಿಗೆ ಸುವಾರ್ತೆ ಹೇಳ್ಬೋದು ಅಷ್ಟೇ. ಗೊತ್ತಿಲ್ಲದೆ ಇರುವಂತವ್ರು ನೀವು ಸುವಾರ್ತೆ ಹೇಳ್ಬೋದು, ಅವ್ರಿಗೆ ಅವಕಾಶಗಳು ಬೇಕಾದ್ರೆ ಕೊಡ್ತಾರೆ ದೇವ್ರು. ಆದ್ರೆ ನಿಮ್ಮ ಭಕ್ತಿಯ ನಿಮಿತ್ತ ಖಂಡಿತವಾಗ್ಲೂ ಅವ್ರಿಗೆ ಯಾವ ಮೇಲೂ ಸಹ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಡೆಯುವುದಿಲ್ಲ. ಹೌದಾ? ಎಣ್ಣೆ ತಯಾರು ಮಾಡುವಂತಹ ಪ್ರೊಸೀಜರ್ ಏನಿದೆ, ಪ್ರೋಸೆಸ್ ಏನಿದೆ, ಪ್ರಕ್ರಿಯೆ ಏನಿದೆ, ಇದು ಕಠಿಣವಾಗಿರುವಂತಹದ್ದು. ಅದು ಯಾರು ಕಠಿಣವಾಗಿದ್ರೂ ಸಹ ಅದನ್ನ ನಡೆಸ್ತಾರೋ ಅವರಿಗೆ ಮಾತ್ರ ಅಲ್ವಾ ಸಿಗಬೇಕಾಗಿರುವಂತಹದ್ದು ಪ್ರತಿಫಲ. ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡ್ಕೊಳ್ಳುವಂತಹ ಮಾತು, ಅವರವರ ಶಿಲುಬೆಗಳನ್ನ, ಅವರವರ ಹೊರೆಗಳನ್ನ ಅವರೇ ಹೊರಬೇಕು. ಸ್ಪಷ್ಟವಾಗಿ ಹೇಳಿದ್ದಾರೆ ದೇವರು. ನನ್ನನ್ನು ನೀನ್ ಪ್ರಾರ್ಥನೆಯಲ್ಲಿ ನೆನಪಿಸ್ಕೋ. ಏನ್ ಶಿಲುಬೆ ಮೇಲೆ ಇದೀವ ನಾವು? ರೈಟ್ ಅಲ್ಲಿ ಯೇಸುಕ್ರಿಸ್ತರಿದಾರ, ನನ್ನ ನೀನ್ ರಾಜ್ಯಕ್ಕೆ ಹೋದಾಗ ನೆನಪಿಸ್ಕೋ ಅಂತ ಹೇಳಿಕ್ಕೆ ಅವ್ರು ಹೇಳಿದಂತಹ ಮೆಂಟಾಲಿಟಿ ಬೇರೆ. ಅವ್ರು ಯಾವ ಪ್ರತಿಫಲವನ್ನು ಆಶಿಸ್ತಾ ಹೇಳಿದ್ರು ಅದನ್ನ. ಶಿಲ್ಬೆ ಯೇಸುಕ್ರಿಸ್ತರ ಪಕ್ಕದಲ್ಲಿ ಶಿಲ್ಬೆಯಲ್ಲಿ ಇದ್ದಂತಹ ವ್ಯಕ್ತಿ, ನೀನ್ ರಾಜ್ಯದಲ್ಲಿ ಹೋದಾಗ ನೀನ್ ನನ್ನನ್ನು ನೆನಪಿಸ್ಕೋ. ಅದರ ಹಿಂದೆ ಯೇಸುಕ್ರಿಸ್ತರು ಪರಲೋಕಕ್ಕೆ ನಾನು ಕೊಟ್ಬಿಡ್ತಾರೆ ಅನ್ನುವಂತ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತಾನ್ ಮಾಡಿರುವಂತಹ ತಪ್ಪು ತನಗ ಅರಿವಾಗಿ ಅವಾಗ ಹೇಳ್ತಾರೆ ಅಲ್ವಾ, ನೀತಿವಂತನನ್ನೇ ಪಾಪ ಅನ್ಯಾಯವಾಗಿ ಶಿಲ್ಬೆಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ದೇವ್ರು ಅಂತ ಹೇಳಿ ಕೊನೆ ಕಾಲದಲ್ಲಿ ಗುರುತಿಸಿ ನೀನ್ ರಾಜ್ಯಕ್ಕೆ ಹೋದಾಗ ನನ್ನ ನೆನಪಿಸ್ಕೋ ಅಂತ ಒಂಥರ ಬೇರೆ ತರ ಹೇಳ್ತಾರ ಮಾತನ್ನ ಅವ್ರು. ಆದ್ರೆ ಇವ್ರು ಹೇಳುವಂತಹ ಮಾತು, ನೀನ್ ಪ್ರಾರ್ಥನೆಯಲ್ಲಿ ನನ್ನನ್ನ ನೆನಪಿಸ್ಕೋ. ಇನ್ನೊಂದ್ ಸ್ವಲ್ಪ ಜನ ಸಭೆಗೆ ಹೋಗ್ತಿದೀನಿ ಬರ್ತೀರಾ? ಬರೋದಿಲ್ಲ. ನಿಮ್ ಕೈಯಲ್ಲಿ 10 ರೂಪಾಯಿ ಇಡ್ತಾರೆ. ಅವ್ರು ಬರೋದಿಲ್ಲ ಅನ್ಬಿಟ್ಟು ನಿಮ್ ಕೈಯಲ್ಲಿ 10 ರೂಪಾಯಿ ಇಡ್ತಾರೆ. ಏನಕ್ಕೋಸ್ಕರ? ಬೇಗ ಏನಕ್ಕೋಸ್ಕರ ಹೇಳ್ತಾರೆ? ನನ್ ಪರವಾಗಿ ನೀನ್ ಕಾಣಿಕೆ ಹಾಕು. ಅವ್ರ ಹತ್ರ ನೆಕ್ಸ್ಟ್ ಟೈಮ್ 10 ರೂಪಾಯಿ ಕೊಟ್ರೆ ವಾಪಸ್ ಕೊಟ್ಬಿಡಿ, ನೀಟಾಗಿ ವಾಪಸ್ ಕೊಟ್ಟು ಹೇಳಿ, ನೀನ್ ಬಂದ್ರೆ ನಿನಗ್ ಪ್ರತಿಫಲ. ನಾನು ಹೋಗಿ ನೀನ್ ಕೊಟ್ಟಿರುವಂತಹ ಹಣವನ್ನ ಕಾಣಿಕೆ ಹಾಕ್ತೆ ಅಂತ ಅನ್ಕೊಡಿ, ನೀನ್ ಕೊಟ್ಟಿರುವಂತಹ ಹಣನೂ ಹೋಯ್ತು, ನಿನ್ಗೆ ಯಾವ ಪ್ರಯೋಜನನೂ ಬರುವುದಿಲ್ಲ ಅದರಿಂದ ಅಂತ ಹೇಳಿ ವಾಪಸ್ ಕೊಟ್ಬಿಡಿ. ನೀಟಾಗಿ ಅದನ್ನ ಹೇಳಿ ಅವ್ರಿಗೆ, ನೀನ್ ಬಂದ್ರೆ ನಿನಗ್ ಪ್ರತಿಫಲ, ನೀನ್ ಬಂದಿಲ್ವಾ ಆ ಪ್ರತಿಫಲ ಇಲ್ಲ. ನೀನ್ 1,00,000 ರೂಪಾಯಿ ಅಲ್ಲ, ಕೋಟಿ ರೂಪಾಯಿ ಕೊಟ್ರು ಸಹ ನೀನ್ ಬರದೆ ದೇವ್ರ ಹತ್ರ, ಅದರ ಯಾವ ಪ್ರತಿಫಲನೂ ನಿನಗೆ ದಕ್ಕೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಹೇಳಿ. ಹೌದಾ? ನನ್ಗೋಸ್ಕರ ನೀನೇ ಪ್ರಾರ್ಥನೆ ಮಾಡು, ನನಗೋಸ್ಕರ ಪ್ರಾರ್ಥನೆ ಮಾಡು. ಸಭೆಗೆ ಹೋಗ್ತೀನಿ, ನನಗೋಸ್ಕರ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಕುತ್ಕೋತೀನಿ, ನನಗೋಸ್ಕರ ಪ್ರಾರ್ಥನೆ ಮಾಡು. ನೀವ್ ಬಂದು ಕುತ್ಕೋಬೋದಲ್ವಾ? ಬರೋದಿಲ್ಲ. ನನ್ನ ಪರವಾಗಿ ನೀನೇ ಕಾಣಿಕೆ ಹಾಕು. ನನ್ಗೆ ಅರ್ಥ ಆಗೋದಿಲ್ಲ ಇದೆಲ್ಲ ಏನು ಅಂತ. ಅದಕ್ಕೆ ಸತ್ಯವೇದದಲ್ಲಿ ದೇವರು ಸ್ಪಷ್ಟವಾಗಿ ಸಾಮ್ಯ ರೂಪದಲ್ಲಿ ಸ್ಪಷ್ಟೀಕರಿಸಿದರೆ ಈ ವಿಚಾರವನ್ನ. ಇದೇ ಮೈನ್ ಪಾಯಿಂಟ್, ಈ ಸಾರಾಂಶದಲ್ಲಿ ಮೈನ್ ಪಾಯಿಂಟ್, ಈ ಸಾಮ್ಯ ರೂಪದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇದೆ. ಎಣ್ಣೆ ತಗೊಂಡು ಹೋಗಿರುವಂತವರಿಗೂ ತಗೊಂಡು ಹೋಗದೆ ಇರುವಂತವರಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ,
ಇದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗದೇ ಇರುವಂತಹದ್ದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮಾರುವಂತವ್ರ ಹತ್ರ ಹೋಗಿ ತಗೊಂಡ್ಬರ್ಬೇಕಂತ. ಅದನ್ನ ಓದ್ಕೊಂಡ್ವಲ್ವಾ ನಾವು? ಮಾರುವಂತವ್ರ ಹತ್ರ ಹೋಗಿ ತಗೊಂಡ್ಬರ್ಬೇಕು. ಟೈಮ್ ಎಷ್ಟು ಅವಾಗ? ಇಷ್ಟಕ್ಕೂ ನೀವು ಸಾಮ್ಯ ರೂಪವನ್ನು ಓದ್ಬೇಕಾದ್ರೆ ಎಣ್ಣೆ ಆಗೋಗ್ತಿರ್ಬೇಕಾದ್ರೆ ಸಮಯ ಏನು ಅಂತ ಓದ್ಕೊಂಡ್ವಿ ಸಾಮ್ಯ ರೂಪದಲ್ಲಿ. ಎಷ್ಟು ಗಂಟೆ ಆಗಿದೆ? ಮಧ್ಯರಾತ್ರಿ. ಮಧ್ಯರಾತ್ರಿ. ಮಧ್ಯರಾತ್ರಿಲಿ ಎಣ್ಣೆ ಸಿಗುತ್ತಾ ಹೇಳಿ? ಸಿಗುತ್ತಾ ಮಧ್ಯರಾತ್ರಿಲಿ ಎಣ್ಣೆ? ಮಧ್ಯರಾತ್ರಿಲಿ ಯಾರಾದ್ರೂ ಎಣ್ಣೆ ಮಾರ್ತಾರ ರಸ್ತೆಯಲ್ಲಿ ನಿಂತ್ಕೊಂಡು? ಇಲ್ಲ. ಹೌದಲ್ವಾ? ಸ್ಪಷ್ಟ ನೀಟಾಗಿ ಹೇಳ್ತಿದಾರೆ ಅವರು. ಏನಂತ? ಅದರ ಅರ್ಥ, ಸಾಮ್ಯ ರೂಪದ ಅರ್ಥ ನೀವು ಒರಿಜಿನಲ್ ಟೆಕ್ಸ್ಟ್ ಅಲ್ಲೂ ಸಹ ಓದಿದ್ರೆ ಈ ಸಾಮ್ಯ ರೂಪವನ್ನ, ಅಲ್ಲಿರುವಂತಹ ಅರ್ಥ ಸ್ಪಷ್ಟವಾಗಿದೆ. ಏನು? ಎಣ್ಣೆ ಅನ್ನುವಂಥದ್ದು ಖಾಲಿ ಆಗೋಗಿದೆ. ಈಗ ಬುದ್ಧಿ ಇಲ್ಲದೆ ಇರುವಂತಹ ಕನ್ಯೆಯರು ಬಂದು ಬುದ್ಧಿ ಇರುವಂತವ್ರ ಹತ್ರ ಎಣ್ಣೆ ಬಾರೋ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಇವ್ರು ಕೊಡಲ್ಲ ಅಂತ ಹೇಳಿ ಹೇಳಿದ್ರು. ನೆಕ್ಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದಾದ್ಮೇಲೆ ನೀವು ಹೋಗಿ ಎಣ್ಣೆ ಮಾರುವರ ಹತ್ರ ತಗೊಂಡ್ ಬರ್ಬೇಕಿತ್ತು ಅನ್ನುವಂತ ಸಾರಾಂಶ ಕಾಣಿಸುತ್ತೆ ನಮಗೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಓದ್ಬೇಕು. ಕನ್ನಡದಲ್ಲಿ ಓದ್ಬೇಕಾದ್ರೆ ನಾವು ಎಣ್ಣೆ ಮಾರುವಂತವ್ರ ಹತ್ರ ಹೋಗಿ ತಗೊಂಡ್ ಬನ್ನಿ ಅಂತಿದೆ. ಆದ್ರೆ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಇದನ್ನ ಓದಿದಾಗ ಎಣ್ಣೆ ಮಾರುವರ ಹತ್ರ ನೀವು ಸಹ ತಗೊಂಡ್ ಬಂದಿರ್ಬೇಕಿತ್ತು ಅನ್ನುವಂತಹ ಆಬ್ಜೆಕ್ಟಿವ್ ಇರುವಂತಹ ಸಾರಾಂಶ ಸಿಕ್ಕುತ್ತೆ ನಮ್ಗೆ. ಅಂದ್ರೆ ಈಗಾಗ್ಲೇ ಎಣ್ಣೆ ಮಾರುವಂತವ್ರ ಹತ್ರ ನೀವು ಹೋಗಿ ತಗೊಂಡ್ ಬಂದಿರ್ಬೇಕಿತ್ತು. ಇದನ್ನ ನಾವು ನಿಮಗ್ ಕೊಡ್ಲಿಕ್ಕಾಗದೇ ಇರುವಂತಹ ವಿಚಾರ. ನೀವ್ ಯಾರ ಹತ್ರ ತಗೊಂಡ್ ಬರ್ಬೋದಾಗಿತ್ತು? ಎಣ್ಣೆ ಮಾರುವಂತವ್ರ ಹತ್ರ ಹೋಗಿ ತಗೊಂಡ್ ಬರ್ಬೋದಿತ್ತು. ಈ ಎಣ್ಣೆ ಮಾರುವಂತವ್ರು ಯಾರಪ್ಪ? ಎಣ್ಣೆ ಮಾರುವಂತವ್ರು ಯಾರು? ಇವ್ರು ಎಷ್ಟು ಸರಿ ಕೇಳಿಲ್ಲ ಇಷ್ಟಕ್ಕೂ ಇನ್ನೊಬ್ಬರ ಬಾಯಿಂದ ಸುವಾರ್ತೆಯನ್ನ? ಎಷ್ಟು ಸರಿ ಇನ್ನೊಬ್ಬರ ಬಾಯಿಂದ ಜ್ಞಾನವನ್ನ ಕೇಳಿಲ್ಲ ಇವರು? ಎಷ್ಟು ಸರಿ ತಮ್ಮ ಸಭಾಪಾಲಕರು ಇವ್ರಿಗೆ ಹೇಳ್ಕೊಟ್ಟಿಲ್ಲ? ಎಷ್ಟು ಸರಿ ಇನ್ನೊಬ್ರು ಯೇಸುಕ್ರಿಸ್ತರನ್ನ ನಂಬಿ ಮನಸ್ಸು ಮಾರ್ಪಡಿಸ್ಕೊಳ್ಳಿ ಅಂತ ಹೇಳಿ ಇವ್ರು ಕೇಳಲಿಲ್ಲ ಇಷ್ಟಕ್ಕೂ? ಕೊಂಡುಕೊಡುವಂತಹದ್ದು ಅಂದ್ರೆ ಅದಕ್ಕಿರುವಂತ ಅರ್ಥ ಏನು? ಸತ್ಯವೇದದಲ್ಲಿ ಒಂದು ವಚನವನ್ನ ನೋಡೋಣ. ಎಣ್ಣೆ ಕೊಂಡುಕೊಳ್ಳುವಂತಹದ್ದು ಅಥವಾ ಒಂದು ವಸ್ತುವನ್ನ ಯಾವುದನ್ನ ಕಾಸು ಕೊಟ್ಟು ಕೊಂಡ್ಕೋಬೇಕು ಅನ್ನುವಂತಹ ಒಂದು ವಚನ ಇದೆ ಸತ್ಯವೇದದಲ್ಲಿ, ನೋಡೋಣ ಅದನ್ನು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 23ನೇ ವಚನ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಹೌದಾ? ಏನಂತ ಇದಕ್ಕೆ ಅರ್ಥ? ಕೊಂಡುಕೊಳ್ಳುವಂತಹದ್ದು ಸತ್ಯವೇದದಲ್ಲಿ ಯಾವ್ದನ್ನಾದ್ರೂ ಕೊಂಡ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಇದನ್ನೇ. ಫ್ರಿಡ್ಜು, ಟಿವಿ, ವಾಷಿಂಗ್ ಮಷೀನು ಇದ್ರ ಬಗ್ಗೆ ಸತ್ಯವೇದ ಮಾತಾಡಿಲ್ಲ. ಅದೆಲ್ಲ ನಮ್ ಸಂತೋಷಕ್ಕೆ ನಾವು ತಗೊಳ್ಳೋಣ, ಸಂತೋಷ. ಆದ್ರೆ ಸತ್ಯವೇದ ಎಕ್ಸ್ಪ್ಲಿಸಿಟ್ ಆಗಿ ಯಾವ್ದನ್ನಾದ್ರೂ ಕೊಂಡುಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಇದನ್ನೇ. ಏನಂತ ಹೇಳಿದ್ದಾರೆ? ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಪರ್ಚೇಸ್ ಮಾಡು. ಇದು ಮಾರ್ಬಿಡ್ಬೇಡ, ಇದು ಯಾವ್ದನ್ನು ಸಹ ಮಾರ್ಬೇಡ. ಹೌದಾ? ಕೊಂಡುಕೋ, ಪರ್ಚೇಸ್ ಮಾಡು, ಇದಕ್ಕೋಸ್ಕರ ಕಷ್ಟಪಡು. ನೀವು ಒಂದು ವಸ್ತುವನ್ನು ಕೇಳಿ ತಗೊಳ್ಳುವಂತಹದ್ದು ಬೇರೆ, ಪರ್ಚೇಸ್ ಮಾಡುವಂತಹದ್ದು ಬೇರೆ. ಜ್ಞಾನ ಅನ್ನುವಂತಹದ್ದು ಪರ್ಚೇಸ್ ಮಾಡ್ಬೇಕಾಗಿರುವಂತಹ ವಿಚಾರ, ಕೇಳಿ ಇಸ್ಕೊಬಹುದಾಗಿರುವಂತಹ ವಿಚಾರ ಅಲ್ವಾ? ನಿಮಗೇನ್ ಅನ್ಸುತ್ತೆ? ಜ್ಞಾನ ಅನ್ನುವಂತಹದ್ದು ಕೇಳಿ ಇಸ್ಕೊಂಡ್ಲಿಕ್ಕಾಗದೇ ಇರುವಂತಹ ವಿಚಾರ. ಪರ್ಚೇಸ್ ಮಾಡ್ಬೇಕು, ಕೊಂಡ್ಕೋಬೇಕು. ಒಂದು ವಸ್ತುವನ್ನ ಪಕ್ಕದ ಮನೆಯವರಿದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಮನೆಗೆ ಸಕ್ಕರೆ ಖಾಲಿ ಆಗಿದ್ರೆ ಹೋಗಿ ಒಂದು ಅರ್ಧ ಕಪ್ ಸಕ್ಕರೆ ಕೊಡ್ತೀರಾ ಅಂತ ಹೇಳಿ ಇಸ್ಕೊಂಡ್ಬರ್ಬೋದು, ಕೇಳಿ ಇಸ್ಕೊಂಡ್ಬರ್ಬೋದು. ಹೌದಾ? ಅದು ಕೇಳಿ ಇಸ್ಕೊಂಡ್ಬರ್ಲಿಕ್ಕಾಗುವಂತಹ ವಿಚಾರ. ಕೆಲವೊಂದು ವಸ್ತುಗಳನ್ನ ಅದೇ ಪಕ್ಕದ ಮನೆಯವ್ರ ಹತ್ರ ಹೋಗಿ ಬ್ರದರ್ ಒಂದೇ ಒಂದು ಅರ್ಧ ಕಪ್ ಚಿನ್ನ ಕೊಡ್ತೀರಾ ನಮ್ಗೆ ಅಂತ ಕೇಳಿ ನೋಡಿ ಒಂದ್ಸರಿ, ಏನಂತಾರೆ? ಕೊಡ್ತಾರ? ಇಲ್ಲ. ಅದು ಕೇಳಿ ಇಸ್ಕೊಂಡ್ಬರ್ಲಿಕ್ಕಾಗುವಂತಹ ವಿಚಾರ ಅಲ್ಲ. ಅದನ್ನ ನೀವು ಕಷ್ಟಪಟ್ಟು ಕೊಂಡ್ಕೋಬೇಕು. ಅದಕ್ಕೋಸ್ಕರ ನೀವು ಕಷ್ಟಪಡ್ಬೇಕು, ಸಂಪಾದನೆ ಮಾಡ್ಬೇಕು. ಎಣ್ಣೆ ಹೇಗೆ ಕ್ರಶ್ ಆಗುತ್ತೋ ಆ ರೀತಿ ಕ್ರಶ್ ಆಗಿ ನೀವು ದುಡಿದ್ರೆ ಮಾತ್ರ ಚಿನ್ನ ಅನ್ನುವಂತಹದನ್ನ ತಗೊಬಹುದು. ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಆದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತೆ ಜ್ಞಾನಕ್ಕೋಸ್ಕರ ನೀವು ದುಡಿಬೇಕು, ಜ್ಞಾನಕ್ಕೋಸ್ಕರ ನೀವು ಕಷ್ಟಪಡ್ಬೇಕು, ಜ್ಞಾನವನ್ನ ನೀವು ಕೊಂಡ್ಕೋಬೇಕು. ಈಸ್ಕೊಳ್ಲಿಕ್ಕಾಗೋದಿಲ್ಲ. ಹೌದಾ? ನಿಜನ? ಅಲ್ಲೂ ಸಹ ಬುದ್ಧಿ ಇರುವಂತ ಕನ್ಯೆಯರು, ಬುದ್ಧಿ ಇಲ್ಲದೆ ಇರುವಂತ ಕನ್ಯೆಯರಿಗೆ ಏನ್ ಹೇಳ್ತಿದ್ದಾರೆ ಸ್ಪಷ್ಟವಾಗಿ? ಇದು ನಾವು ನಿಮಗೆ ಕೊಡ್ಲಿಕ್ಕಾಗೋದಿಲ್ಲ. ನೀವೇನ್ ಮಾಡ್ಬೇಕು? ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಬರ್ಬೇಕಿತ್ತು. ಈ ಮುಂಚೆ ನಾನು ಹೇಳಿದ್ನಲ್ವಾ, ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಸ್ಪಷ್ಟವಾಗಿ ಕೊಂಡುಕೊಂಬೇಕಾಗಿತ್ತು ಈ ಮುಂಚೆ ಅನ್ನುವಂಥ ಅರ್ಥವನ್ನು ಕೊಡುವಂತ ಸೆಂಟೆನ್ಸ್ ಬಳಕೆ ಆಗಿದೆ ಅಲ್ಲಿ. ಮಾರುವಂತವರ ಬಳಿಗೆ ಹೋಗಿ ಕೊಂಡ್ಕೋಬೇಕಿತ್ತು. ಇದು ಕೇಳಿದ್ರೆ ಕೊಡ್ಲಿಕ್ಕಾಗದೇ ಇರುವಂತಹ ವಸ್ತು. ನೀವು ಅವ್ರ ಹತ್ರ ಹೋಗಿ, ಮಾರುವಂತವ್ರ ಹತ್ರನೂ ಹೋಗಿ ಅಣ್ಣ ಒಂದ್ 2 ಡ್ರಾಪ್ ಜ್ಞಾನ ಕೊಡೋಣ ಅಂತ ಹೇಳಿದ್ರೆ ಅವರು ಕೊಡೋದಿಲ್ಲ ನಿಮ್ಗೆ. ನೀವ್ ಕಷ್ಟಪಡ್ಬೇಕು, ಅದಕ್ಕೋಸ್ಕರ ನಿಮಗ್ ನೀವೇ ಶ್ರಮಿಸ್ಬೇಕು, ನಿಮ್ಮ ಶಿಲ್ಬೆಯನ್ನು ನೀವು ಹೊತ್ಕೊಂಡು ನಡಿಬೇಕು. ಹೌದಲ್ವಾ? ಸ್ಪಷ್ಟವಾಗಿದೆಯಾ ಸತ್ಯವೇದದಲ್ಲಿ ಏನನ್ನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ? ನಿಮ್ಮಲ್ಲಿ ಸಾಕಷ್ಟು ಜನ ನೀವು ಜ್ಞಾನವನ್ನ ಕೊಂಡ್ಕೊಳ್ತಿರುವಂತಹ ಜನರು ಪ್ರಿಯರೇ, ನಿಮಗೆ ಗೊತ್ತಾ? ಅದು ಸೆಮಿನಾರ್ಗೆ ಬರ್ತೀರಾ, 5 ದಿನ ಇರುತ್ತೆ ಸೆಮಿನಾರ್. ಓಕೆ, ಜನವರಿ ಟೈಮ್ ಅಲ್ಲಿ ಟೋಟಲ್ ಆಗಿ ಬಂದು ಪ್ರಯಾಣವನ್ನು ಸಹ ಸೇರಿಸಿ ಸುಮಾರು 1 ವಾರ ಆಗೋಗುತ್ತಲ್ವಾ? ಸೆಮಿನಾರ್ಗೆ ಬರ್ತೀರಾ?
ಎಷ್ಟು ಖರ್ಚಾಗತ್ತೆ ಸೆಮಿನಾರ್ಗೆ ಬರ್ಲಿಕ್ಕೆ? ನಿಮ್ಮ ಟಿಕೆಟ್ ಗಳನ್ನ ನೀವು ಇಟ್ಕೋಬೇಕಾ? ನಿಮ್ಮ ಟಿಕೆಟ್ ದುಡ್ಡನ್ನ ನಾವು ವಾಪಸ್ ಕೊಡ್ತಿದೀವ? ಇಲ್ಲಿ ಬಂದ ನಂತರ ಸಭೆಯಲ್ಲಿ ಅಣ್ಣ ರಾಮಣ್ಣ ವಾಪಸ್ ಕೊಡ್ತಾರ? ಕೊಡೋದಿಲ್ಲ. ನಿಮ್ಮ ಟಿಕೆಟ್ ದುಡ್ಡನ್ನ ನೀವೇ ಇಟ್ಕೋತೀರಾ. ಒಂದ್ ಕುಟುಂಬದಲ್ಲಿ 4 ಜನ ಇದ್ದೀರಾ ಅಂತ ಹೇಳಿದ್ರೆ, ಒಬ್ಬರಿಗೆ 1,000 ರೂಪಾಯಿ ಅಂತ ಹೇಳಿದ್ರೆ, ನೀವು ಟಿಕೆಟ್ಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ? 4,000 ರೂಪಾಯಿ. ಇನ್ನ ಉಳಿದಂತಹ ಖರ್ಚು ಅದು ಇದು ಮತ್ತೆ ಕೊಡುವಂತಹದ್ದು ಧಾರಾಳವಾಗಿ ಸೆಮಿನಾರ್ ಹೆಲ್ಪ್ ಮಾಡ್ಲಿಕ್ಕೆ, ಅಥವಾ ಸಭೆಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೆ, ಅಥವಾ ನಿಮ್ಮ ಊರುಗಳು ನಡೆಸುವಂತ ಕೂಟಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಧಾರಾಳವಾಗಿ ಕೊಡ್ತೀರಾ. ಸುಮಾರು ಒಂದು 10,000 15,000 ಖರ್ಚು ಮಾಡ್ಕೊಂಡು ಬರ್ತೀರಲ್ವಾ ಸೆಮಿನಾರ್ಗೆ ನೀವೆಲ್ಲರೂ ಸಹ. ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಫೀಸ್ ಅನ್ನ ಕೊಡ್ತಾರೆ. ಮತ್ತೆ ಒಂದೊಂದು ಕುಟುಂಬದಲ್ಲಿ 3 ಜನ ಇಬ್ಬಿಬ್ರು ಎಕ್ಸಾಮ್ ಬರೀತಿದ್ರೆ ಅವ್ರು ಒಟ್ಟಿಗೆ ಫೀಸ್ ಅನ್ನ ಪೇ ಮಾಡಿ ಎಕ್ಸಾಮ್ ಬರೀತಾರೆ. ಹೌದಾ? ಸುಮಾರು ಒಂದು 10,000 ರಿಂದ 15,000 ರೂಪಾಯಿ ಖರ್ಚು ಮಾಡ್ತೀರಾ ಒಂದು ದೊಡ್ಡ ಕುಟುಂಬ ಅಂತ ಹೇಳಿದ್ರೆ ಸೆಮಿನಾರ್ಗೆ. ಏನಕ್ಕೋಸ್ಕರ ಖರ್ಚು ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರು ವಾಪಸ್ ಕೊಡ್ತೀವ ಬಡ್ಡಿ ಸೇರಿಸಿ? ಇಲ್ಲ. ನೀವು ಖರ್ಚು ಮಾಡ್ತಿರುವಂತಹದೆಲ್ಲ ಏನಕ್ಕೋಸ್ಕರ? ಜ್ಞಾನವನ್ನ ಕೊಂಡುಕೊಳ್ಳಿಕ್ಕೋಸ್ಕರ. ನೀವು ಕೊಂಡ್ಕೊಳ್ತಿದ್ದೀರಾ, ಫ್ರೀಯಾಗಿ ತಗೊಳ್ತಿಲ್ಲ, ಜ್ಞಾನವನ್ನ ಕೊಂಡುಕೊಳ್ತಿದ್ದೀರಾ. ನೀವು ನಮಗೆ ಹಣವನ್ನ ಅಥವಾ ಜ್ಞಾನಕ್ಕೆ ಅಂತ ಹೇಳಿ ಹಣ ಕೊಡದೆ ಹೋದ್ರು ಸಹ, ಜ್ಞಾನ ಇದು ಜ್ಞಾನಕ್ಕೆ ಇಷ್ಟು ಪ್ರಸಂಗ ಕೇಳಿದೀನಿ ಅದಕ್ಕೆ ಎಷ್ಟು ರೂಪಾಯಿ ತಗೊಳ್ಳಿ ಅಂತ ನೀವು ಕೊಡದೆ ಹೋದ್ರು ಸಹ, ನೀವು ಖರ್ಚಿಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬರ್ತಿದ್ದೀರಾ. ನಿಮ್ಮ ಹಣವನ್ನ ನೀವು ಖರ್ಚು ಮಾಡ್ಕೊಂಡು ಅಲ್ಲಿಂದ ನಿಮ್ ಊರಿಂದ ಇಲ್ಲಿ ತನಕ ಬರ್ತಿದ್ದೀರಾ. ನೀವು ಆಟೋ ತಗೊಳ್ಳುವಂತಹದ್ದು, ಬಸ್ ತಗೊಳ್ಳುವಂತಹದ್ದು, ಬಂದು ಮನೆಯಲ್ಲಿ ವ್ಯವಸ್ಥೆ ಇದ್ರು ಇಲ್ಲಿ ವ್ಯವಸ್ಥೆ ಇಲ್ಲದೆ ಹೋದ್ರು, ಹಾಸಿಗೆ ಅದು ಇದು ಮೆತ್ತಗಿರುವಂತಹದೆಲ್ಲ ಇಲ್ಲದೆ ಹೋದ್ರು ಸಹ, ಚಳಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ವಾ? ಪ್ರತಿದಿನ ನಿಮ್ಮಲ್ಲಿ ಯಾರಾದ್ರೂ ಬಿರಿಯಾನಿನೇ ಚಿಕನ್ ತಿನ್ನುವಂತವ್ರು ಇದ್ರು ಸಹ ಇಲ್ಲಿ ಬಂದ್ರೆ ನಾರ್ಮಲ್ ಫುಡ್ ಅನ್ನ ತಿನ್ನುವಂತಹದ್ದು ಅಭ್ಯಾಸ ಮಾಡ್ಕೊಳ್ತೀವಲ್ವಾ ನಾವು. ಏನಕ್ಕೋಸ್ಕರ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಇದಾದ್ರೂ ಪರವಾಗಿಲ್ಲ ನಾನು ಇಲ್ಲಿ ಇರ್ಬೇಕು ಅಂತ ಏನಕ್ಕೋಸ್ಕರ ಪಣ ತೊಡ್ತಿದ್ದೀವಿ? ಜ್ಞಾನಕ್ಕೋಸ್ಕರ, ಸಂಪಾದನೆ ಮಾಡ್ಕೊಡ್ಲಿಕ್ಕೋಸ್ಕರ, ಕೊಂಡುಕೊಡ್ಲಿಕ್ಕೋಸ್ಕರ ಕಷ್ಟ ಪಡ್ತಿದ್ದೀರಾ. ಹೌದಾ? ಆ ಎಣ್ಣೆ ಬರಬೇಕು ಅಂತ ಹೇಳಿದ್ರೆ ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಕಡ್ಲೆಕಾಯಿಯಿಂದ ಎಣ್ಣೆ ತಗೊಳ್ಳುವಂತಹದ್ದಾಗಿರ್ಬೋದು, ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ತೆಗೆಯುವಂತಹದ್ದಾಗಿರ್ಬೋದು, ಪ್ರತಿ ಎಣ್ಣೆಲೂ ಆ ಕ್ರಶಿಂಗ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಕ್ರಶಿಂಗ್ ಇಲ್ಲದೆ ಪ್ರಪಂಚದಲ್ಲಿ ಯಾವ ಎಣ್ಣೆನೂ ಹೊರಗಡೆ ಬರುವುದಿಲ್ಲ. ಕ್ರಶಿಂಗ್, ಜಜ್ಜಲ್ಪಡುವಂತಹದ್ದು ಅಂತ ಏನದೆ ಆ ಪ್ರೊಸೀಜರ್ ಇಲ್ಲದೆ ಪ್ರಪಂಚದಲ್ಲಿ ನೀವು ಯಾವ ವಸ್ತುವಿಂದಲೂ ಸಹ ಎಣ್ಣೆ ತೆಗಿಲಿಕ್ಕೆ ಆಗೋದೇ ಇಲ್ಲ. ಎಣ್ಣೆ ಬರ್ಬೇಕು ಅಂದ್ರೆ ಕ್ರಶಿಂಗ್ ನಡಿಬೇಕು. ಅಲ್ಲಿ ಹಿಂಸೆ ಅಥವಾ ಬಾಧೆ ಅಥವಾ ಸಂಕಟ ಏನೈತಿಯೋ ಅದ್ ನಡಿಲೇಬೇಕು. ಅದ್ ನಡೆದ್ರೆ ಮಾತ್ರ ಎಣ್ಣೆ ಹೊರಗಡೆ ಬರುವಂತಹದ್ದು. ಅದೇ ಕೊಂಡುಕೊಳ್ಳುವಂತಹ ಪ್ರೊಸೀಜರ್. ನೀವು ಕೊಂಡ್ಕೋಬೇಕಂದ್ರೆ ಕಷ್ಟಪಡ್ಬೇಕು. ಅದನ್ನೇ ಸತ್ಯವೇದಲ್ಲೂ ಹೇಳಿರುವಂತಹದ್ದು. ಜ್ಞಾನ ಅನ್ನುವಂತಹದ್ದು, ದೇವರ ಜೊತೆ ಇರುವಂತಹ ಸಹವಾಸ ಅನ್ನುವಂತಹದ್ದು, ಪ್ರಾರ್ಥನೆ ಜೀವಿತ ಅನ್ನುವಂತಹದ್ದು ಕೊಂಡ್ಲಿಕ್ಕಾಗದೇ ಇರುವಂತಹ ವಿಚಾರ. ಕ್ಷಮಿಸಿ, ಈಸ್ಕೊಳ್ಲಿಕ್ಕಾಗದೇ ಇರುವಂತಹ ವಿಚಾರ ಫ್ರೀಯಾಗಿ. ಅದನ್ನ ನೀವು ಸಂಪಾದನೆ ಮಾಡ್ಬೇಕು. ಅದಕ್ಕೋಸ್ಕರ ನೀವು ಶ್ರಮಿಸ್ಬೇಕು, ಕಷ್ಟಪಡ್ಬೇಕು, ಸತ್ಯವೇದ ಓದಬೇಕು, ಪ್ರತಿನಿತ್ಯವೂ ಪ್ರಾರ್ಥನೆಗಳನ್ನು ಮಾಡ್ಬೇಕು. ಹೌದಲ್ವಾ? ಸಾಕಷ್ಟು ಜನ ಸತ್ಯವೇದದ ಮುಂದೆ ಕುತ್ಕೊಂಡು ಹಗಲು ರಾತ್ರಿ ಪರಿಶೋಧನೆ ಮಾಡ್ತಿರುವಂತವ್ರು ಇದ್ದಾರೆ. ನೀವ್ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ ಓದ್ತಿದ್ಯಲ್ವ ಬೈಬಲ್, ಅದ್ ನನ್ಗೂ ಹಂಗೆ ಅನ್ವಯಿಸತ್ತೆ ಬಿಡು, ಒಂದೇ ಕುಟುಂಬದಲ್ಲಿ ಇದೀವಲ್ವಾ. ಲೈಫ್ ಇನ್ಶೂರೆನ್ಸ್ ಅಲ್ಲ ಇದು, ಒಬ್ಬರಿಗಿದ್ರೆ ಎಲ್ಲರಿಗೂ ಕವರ್ ಆಗತ್ತೆ ಅನ್ಲಿಕ್ಕೆ ಅಲ್ವಾ? ನಿಮ್ಮ ಜೀವನಗಳು, ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನಗಳನ್ನ ನೀವು ನೋಡ್ಕೋಬೇಕು. ಯೆಹೆಜ್ಕೇಲನ ಗ್ರಂಥ 14ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರು. ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಇದು ಕರ್ತನಾದ ಯೆಹೋವನ ನುಡಿ. ನನ್ನ ಅಪ್ಪನೇ. ಏನರ್ಥ ಆಯ್ತು ಈ ವಚನದಲ್ಲಿ? ಏನರ್ಥ ಆಯ್ತು? ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಆ ವಚನವನ್ನ. ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರದಿಂದ ಇಂಪಾರ್ಟೆಂಟ್ ವರ್ಡ್ ಇದು, ತಮ್ಮ ಸದಾಚಾರದಿಂದ. ಯಾರ್ಯಾರ ಸದಾಚಾರ? ಯೋಬನ ಸದಾಚಾರದಿಂದ ದಾನಿಯೇಲನು ರಕ್ಷಿಸಲ್ಪಡ್ಲಿಲ್ಲ, ದಾನಿಯೇಲನ ಸದಾಚಾರದಿಂದ ಇನ್ನೊಬ್ರು ರಕ್ಷಿಸಲ್ಪಡ್ಲಿಲ್ಲ. ಯೋಬನ ಸದಾಚಾರ ಯೋಬನಿಗೆ, ದಾನಿಯೇಲನ ಸದಾಚಾರ ದಾನಿಯೇಲನಿಗೆ. ನೆಕ್ಸ್ಟ್ ನೋಹನ ಸದಾಚಾರ ನೋಹನಿಗೆ. ಅವ್ರವ್ರು ಮಾಡಿದಂತಹ ಕ್ರಿಯೆಗಳಿಂದ ಏನಾಯ್ತಂತೆ? ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರು. ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಸ್ವಂತ ಪ್ರಾಣಗಳು ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳು ಉಳಿಸಲ್ಪಟ್ಟವು ಅಲ್ವಾ? ಸ್ಪಷ್ಟವಾಗಿ ಹೇಳ್ತಿದ್ಯಾ ಈ ವಚನ? ನಾವ್ ಹೆಂಗ ಅನ್ಕೋಬಹುದು ಇಷ್ಟಕ್ಕೂ? 14ನೇ ಅಧ್ಯಾಯ 14ನೇ ವಚನ ಯೆಹೆಜ್ಕೇಲನ ಗ್ರಂಥ. ಓಕೆ,
ನಾವ್ ಹೆಂಗ್ ಅನ್ಕೊಂಡ್ಬಿಟ್ಟು ಇಷ್ಟಕ್ಕೂ ದೇವ್ರು ನಾವು ಕಾಣಿಕೆ ಹಾಕಿದ್ರೆ ಇನ್ನೊಬ್ರು ಸಭೆಗೆ ಹೋಗ್ತಿದ್ರೆ ನಮಗೂ ಆಶೀರ್ವಾದ ಬಂದ್ಬಿಡುತ್ತೆ. ಹ್ಮ್ ಅವರು ಅವ್ರ ಪ್ರಾರ್ಥನೆಯಲ್ಲಿ ನಮ್ಮನ್ನ ನೆನಪಿಸ್ಕೊಂಡ್ರೆ ನಮಗೂ ಬಂದ್ಬಿಡುತ್ತೆ ಆಶೀರ್ವಾದ, ಅಥವಾ ನಮ್ಮನ್ನು ದೇವ್ರು ರಕ್ಷಿಸ್ಬಿಡ್ತಾರೆ, ನಮ್ಮನ್ನು ಕರುಣಿಸ್ಬಿಡ್ತಾರೆ. ಹೆಂಗ್ ಅನ್ಕೊಂಡ್ವಿ ನಾವು ಅಲ್ವಾ? ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ಪಾಸ್ಟ್ರು ಸಭೆಯನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಬೋಧನೆಯನ್ನ ಮಾಡ್ಬೋದು, ಭಕ್ತಿ ಜೀವನದಲ್ಲಿ ಅವರೆಲ್ಲರನ್ನೂ ನಡೆಸ್ಬೋದು, ಆದ್ರೆ ಅದ್ ಅವಕಾಶ ಮಾತ್ರ, ಅದ್ ಸಭೆಗೆ ಸಿಕ್ತಿರುವಂತ ಅವಕಾಶ. ಪಾಸ್ಟರ್ ನಿಂತ್ಕೊಂಡು ಸಭೆಯಲ್ಲಿ ಪ್ರಸಂಗ ಮಾಡ್ತಿದಾರೆ ಅಂದ್ರೆ ಅದ್ ಸಭೆಗೆ ಸಿಕ್ತಿರುವಂತ ಅವಕಾಶ, ನಿಜನಾ? ಸಭೆಗೆ ದೇವರು ಕೊಡ್ತಿರುವಂತ ಅವಕಾಶ ಮಾರ್ಪಡ್ಲಿಕ್ಕೆ. ಪಾಸ್ಟರ್ ಭಕ್ತಿಯಲ್ಲಿದ್ದಾರೆ ಅಂದ ತಕ್ಷಣ ಆ ಸಭೆಯನ್ನ ಪೂರ್ತಿ ರಕ್ಷಿಸ್ಬಿಡ್ತಾರೆ ದೇವ್ರು, ಅದಾಗದೇ ಇರುವಂತಹ ಕೆಲಸ, ಅದ್ ನಡೆಯದೇ ಇರುವಂತಹ ವಿಚಾರ. ಆ ಸಭೆಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ತಮ್ಮದ್ದೇ ಆಗಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ ಇರಬೇಕು. ಆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಜೀವನ ಬೆಳೀತಾ ಹೋಗ್ಬೇಕು. ಈ ಪಾಸ್ಟರ್ ಸಭೆಗೆ ಹೋಗದೆ ಇನ್ನೊಂದು ಪಾಸ್ಟರ್ ಸಭೆಗೆ ಹೋದ್ರೆ ರಕ್ಷಿಸಲ್ಪಡ್ತೀವೇನೋ? ಹೋಗೋಣ. ಪಾಸ್ಟರ್ ಕೈಯಲ್ಲಿ ಆಗದೆ ಇರುವಂತ ಕೆಲಸ ಅಲ್ವಾ ಇದು? ಒಬ್ಬ ಮನೆಯಲ್ಲಿರುವಂತ ಹಿರಿಯನು ಭಕ್ತಿಯಲ್ಲಿದ್ರೆ ಇನ್ನು ಉಳಿದಂತವ್ರಿಗೆಲ್ಲ ಬಂದ್ಬಿಡುತ್ತೇನೋ ಆಶೀರ್ವಾದ ಅಥವಾ ರಕ್ಷಣೆ? ಆಗದೆ ಇರುವಂತ ಕೆಲಸ, ನಡೆಯದೇ ಇರುವಂತಹ ವಿಚಾರ. ದೇವರು ಸ್ಪಷ್ಟವಾಗಿ ಹೇಳಿದರೆ ಸತ್ಯವೇದದಲ್ಲಿ, ಇದು ಹಿಂಗ್ ವರ್ಕ್ ಆಗೋದಿಲ್ಲ. ನಿಮ್ಮ ಭಕ್ತಿ ಜೀವನ ನಿಮಗೆ ಯೋಬನು, ನೋಹನು, ದಾನಿಯೇಲನು ಇವರವರು ತಮ್ಮ ಸದಾಚಾರದಿಂದ, ತಮ್ಮ ಓನ್ ಸದಾಚಾರದಿಂದ, ಸದಾಚಾರ ಅಂದ್ರೆ ಒಳ್ಳೆ ನಡತೆ ಅಂತ ಹೇಳಿ, ಓಕೆ, ತಮ್ಮ ಸದಾಚಾರದಿಂದ ತಮ್ಮನ್ನು ತಾವು ರಕ್ಷಿಸ್ಕೊಂಡ್ರು. ಇನ್ನೊಬ್ಬರ ಸದಾಚಾರದಿಂದ ಇವರು ರಕ್ಷಿಸಲ್ಪಡ್ಲಿಲ್ಲ, ಇವರ ಸದಾಚಾರದಿಂದ ಇನ್ನೊಬ್ಬರು ರಕ್ಷಿಸಲ್ಪಡ್ಲಿಲ್ಲ ಅಲ್ವಾ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಓಕೆ, ಇದಿಷ್ಟು ಸಹ ಈ ಸಾಮ್ಯ ರೂಪದಲ್ಲಿದ್ದಂತಹ ಕೋರ್ ಪಾಯಿಂಟ್ ಆದ್ರೆ, ಕೋರ್ ಪಾಯಿಂಟ್ ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್ ಆದ್ರೆ, ಅಲ್ಲಿ ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ ಸಹ ಬರ್ಸಿದ್ದಾರೆ, ಕದಗಳನ್ನ ಮುಚ್ಬಿಟ್ರು ಅಂತ ಹೇಳಿ. ಇವ್ರು ಬರ್ಲಿಕ್ಕೆ ತಡವಾದದ್ದರಿಂದ ಕದವನ್ನ ಕ್ಲೋಸ್ ಮಾಡಿದ್ರು ಬರ್ಸಿದಾರೆ ಅಲ್ಲಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಓದ್ಕೊಂಡು ಈ ಮಾತನ್ನ. ಇವ್ರು ಎಣ್ಣೆ ತರ್ಲಿಕ್ಕೆ ಹೋದ್ರು, ಬರುವಂತಹ ತಡ ಆಯ್ತು, ಅಷ್ಟರಲ್ಲಿ ಕದಗಳು ಮುಚ್ಚಲ್ಪಟ್ಟಿದ್ದವು. ಇವ್ರು ತಟ್ಟಿದ್ರು, ತಗಿಲಿಲ್ಲ, ತೆಗೆದ್ರೂ ಸಹ ಏನಂತ ಹೇಳಿದಂತೆ ಇವರಿಗೆ, ಯಾರೋ ಗೊತ್ತಿಲ್ಲ ನಮಗೆ, ನೀವು ಯಾರು ನಮಗೆ ಗೊತ್ತಿಲ್ಲ. ಅದನ್ನೇ ಅಲ್ವಾ ಸಾಮ್ಯ ರೂಪದಲ್ಲಿ ಓದುವಂತಹದ್ದು. ಇಷ್ಟಕ್ಕೂ ಕದ ಮುಚ್ಚಲ್ಪಡುವಂತಹದ್ದು ಅಂದ್ರೆ ಏನು? ಇದು ಸಾಕಷ್ಟು ಸರಿ ನಾವು ಸತ್ಯವೇದದಲ್ಲಿ ಓದ್ಕೊಂಡಿದ್ವಿ ಪ್ರಿಯರೇ ಈ ಸನ್ನಿವೇಶವನ್ನ. ಕದ ಮುಚ್ಚಲ್ಪಡುವಂತಹದ್ದು ನಮ್ಮೆಲ್ಲರಿಗೂ ಕೊನೆ ದಿನ ಯುಗ ಸಮಾಪ್ತಿ ದಿನ. ಯುಗದ ಸಮಾಪ್ತಿ ದಿನ. ಓಕೆ, ಕೇಳೋಣ ಈ ಸತ್ಯವೇದ ಏನ್ ಹೇಳುತ್ತೆ ಅಂದ್ರೆ. ಸತ್ಯವೇದದಲ್ಲಿ ನಾವು ಕದ ಮುಚ್ಚಲ್ಪಡುವುದರ ಬಗ್ಗೆ ಸಾಕಷ್ಟು ಸಾರಿ ನೋಡ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಉಚಿತವಾಗಿ ಕೃಪೆಯನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ನಾವೆಲ್ಲರೂ ರಕ್ಷಣೆಯಲ್ಲಿ ಬಂದಿರುವಂತಹದ್ದು, ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂತಹದ್ದು ಉಚಿತವಾಗಿರುವಂತಹ ಕೃಪೆಯಿಂದ. ಯೇಸು ಕ್ರಿಸ್ತರು ನಮ್ಮ ಹತ್ರ ₹1 ಚಾರ್ಜ್ ಮಾಡದೆ, ಫೀಸ್ ಅನ್ನ ಚಾರ್ಜ್ ಮಾಡದೆ ಉಚಿತವಾಗಿ ನಮಗೆ ರಕ್ಷಣೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ಇದನ್ನ ಕೃಪೆ ಅಂತ ಹೇಳಿ ಕರಿತೀವಿ, ಗ್ರೇಸ್ ಅಂತ ಹೇಳಿ ಕರಿತೀವಿ. ಅರ್ಹತೆ ಇಲ್ಲದೆ ಇದ್ರು ಅರ್ಹರನ್ನಾಗಿ ಮಾಡುವಂತಹದ್ದು, ಇದನ್ನ ಗ್ರೇಸ್ ಅಂತ ಹೇಳಿ ಕರಿತೀವಿ. ಸಾಕಷ್ಟು ಉದಾಹರಣೆ ನೀವು ಕೇಳಿದ್ದೀರಲ್ವಾ? 34 ಮಾರ್ಕ್ ಬಂದಿರುತ್ತೆ, ಇನ್ 1 ಮಾರ್ಕ್ ಬೇಕಾಗಿರುತ್ತೆ ಪಾಸ್ ಆಗ್ಲಿಕ್ಕೆ. ಆ 1 ಮಾರ್ಕ್ ಕಂಟೆಂಟ್ ಬರೀದೇ ಇದ್ರು ಸಹ ವಿದ್ಯಾರ್ಥಿ 1 ಮಾರ್ಕ್ ಅಯ್ಯೋ ಪಾಪ ಅಂತ ಹೇಳಿ ಹಾಕಿ ಕ್ಲೋಸ್ ಮಾಡ್ತಾರಲ್ವಾ, ಪಾಸ್ ಮಾಡ್ತಾರಲ್ವಾ? ಅದನ್ನ ಗ್ರೇಸ್ ಅಂತ ಹೇಳಿ, ಕೃಪೆ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಆ ಗ್ರೇಸ್ ಇಂದ, ಆ ಕೃಪೆಯಿಂದ ನಾವೆಲ್ಲರೂ ಸಹ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ. ಈಗ ಈ ರಕ್ಷಣೆ ಮಾರ್ಗದಲ್ಲಿ ಬರಲಿಕ್ಕೆ ಕೃಪೆ ನಮಗಿದೆ, ಖಂಡಿತವಾಗ್ಲೂ ಇದೆ. ನಾವು ಅರ್ಹರಲ್ಲದೆ ಇದ್ರೂ ಸಹ ಯೇಸು ಕ್ರಿಸ್ತರು ನಮ್ಮನ್ನ ಅರ್ಹರನ್ನಾಗಿ ಮಾಡ್ತಾರೆ. ಆದ್ರೆ ಆ ಕೃಪೆಯನ್ನು ಪಡ್ಕೊಳ್ಲಿಕ್ಕೆ ರೈಟ್ ಟೈಮ್ಗೆ ಬರ್ಬೇಕು. ಮತ್ತೆ ಲೇಟಾಗಿ ಬಂದ್ರೆ ಆಗೋದಿಲ್ಲ. ಕೊಡ್ತಿರುವಂತಹದ್ದೇ ಫ್ರೀ ಆಗಿ, ಸಿಕ್ತಿರುವಂತಹದ್ದೇ ಉಚಿತವಾಗಿ, ಬರುವಂತಹದ್ದಾದ್ರೂ ಕರೆಕ್ಟ್ ಟೈಮಿಗೆ ಬರ್ಬೇಕಲ್ವಾ? ಯಾರೋ ಒಬ್ರು ಫ್ರೀ ಆಗಿ ಏನೋ ದೊಡ್ಡ ಸಹಾಯ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ತುಂಬಾ ದೊಡ್ಡ ಸಹಾಯ ಫ್ರೀ ಆಗಿ ಮಾಡ್ತಿದ್ದಾರೆ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಪರಿಚಯ ಆದ್ರೂ ಫ್ರೀ ಆಗಿ ಏನೋ ಕೊಡ್ತಿದ್ದಾರೆ. ಈಗ ಅವ್ರು ಹೇಳಿದಂತಹ ಟೈಮ್ ಹೋಗ್ಬೇಕಾ ಬೇಡವಾ? ಮತ್ತೆ ಫ್ರೀ ಆಗಿ ತಗೊಳ್ಳುವಂತಹದನ್ನು ಲೇಟಾಗಿ ಹೋಗಿಸ್ಕೋತೀರಾ? ಫ್ರೀ ಆಗಿ ಸಿಕ್ಕುವಂತಹದನ್ನು ಲೇಟಾಗಿ ಹೋಗಿಸ್ಕೊಳ್ತೀರಾ? ಕರೆಕ್ಟ್ ಟೈಮ್ ಹೋಗ್ಬೇಕಲ್ವಾ? ಕರೆಕ್ಟ್ ಟೈಮ್ ಹೋಗ್ಬೇಕಲ್ವಾ? ಅವ್ರು ಹೇಳಿರುವಂತಹ ಸಮಯಕ್ಕಿಂತ ಮುಂಚೆನೆ ಹೋಗಿ ನಿಂತಿರ್ಬೇಕಲ್ವಾ? ಸಿಕ್ತಿರುವಂತಹದ್ದೇ ಬಿಟ್ಟಿ, ಹೌದಲ್ವಾ? ಇಲ್ಲೂ ಸಹ ಕೃಪೆಯ ಮೂಲಕನೇ ನಾವು ರಕ್ಷಿಸಲ್ಪಡ್ತಿರುವಂತಹದ್ದು. ಕೃಪೆಯನ್ನಾದ್ರೂ ಸರಿಯಾದ ಟೈಮ್ಗೆ ಪಡ್ಕೋಬೇಕು. ಅದಕ್ಕೂ ಲೇಟ್ ಮಾಡಿದ್ರೆ ನಮ್ಮಂತಹ ದೊಡ್ಡ ಮೂರ್ಖರು ಇನ್ಯಾರು ಇರೋದಿಲ್ಲ, ದಡ್ಡರು ಇನ್ಯಾರು ಇರೋದಿಲ್ಲ. ಸತ್ಯವೇದದಲ್ಲಿ ನೋಹನಿಗೆ ಹಡಗು ಕಟ್ಟು ಅಂತ ಹೇಳಿ ದೇವರು ಹೇಳಿದ ನಂತರ ಮತ್ತೆ ಎಲ್ಲರೂ ಸಹ ಲೋಡ್ ಆಗ್ಲಿಕ್ಕೆ ಶುರು ಆದ ಮೇಲೆ ನೋಹನ ಹಡಗಿಗೆ ಮತ್ತೆ ಲೋಡ್ ಆದ ನಂತರವೂ ಸಹ ದೇವರು ಒಂದ್ ಸ್ವಲ್ಪ ಟೈಮ್ ಕೊಡ್ತಾರೆ. ಆ ಹಡಗಿನ ಬಾಗಿಲನ್ನು ತೆಗೆದು ನಿಲ್ಲಿಸ್ತಾರೆ ಸ್ವಲ್ಪ ದಿನ. ಏನಕ್ಕೋಸ್ಕರ? ಯಾರಾದ್ರೂ ಬಂದು ಒಳಗಡೆ ಇನ್ನೂ ಯಾರಾದ್ರೂ ರಕ್ಷಣೆಯಲ್ಲಿ ಬರ್ತಾರೇನೋ, ಇನ್ನೂ ಯಾರಾದ್ರೂ ರಕ್ಷಿಸಲ್ಪಡ್ಲಿಕ್ಕೆ ಇಷ್ಟಪಡ್ತಾರೇನೋ,
ಅಲ್ವಾ? ಸ್ವಲ್ಪ ದಿನ ಆದ ನಂತರ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಆದಿಕಾಂಡ ಒಂದ್ಸರಿ ನೋಡೋಣ ವಚನವನ್ನ. ಆದಿಕಾಂಡ 7ನೇ ಅಧ್ಯಾಯ 6ನೇ ವಚನ. 7, 6. ಆದಿಕಾಂಡ 7ನೇ ಅಧ್ಯಾಯ 6ನೇ ವಚನ. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶುಗಳಲ್ಲಿ ವಚನವನ್ನು ಓದೋಣ ಡೈರೆಕ್ಟ್ ಆಗಿ. 7:16 ಓದೋಣ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈಮೆರಿಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯ ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಕ್ಲೋಸ್ ಮಾಡಿದಂತಹ ದಿನ. ಅಲ್ಲಿವರೆಗೂ ಅವಕಾಶ ಇತ್ತು ಹೊರಗಡೆ ಇರುವಂತಹ ಜನರಿಗೆ ಒಳಗಡೆ ಬರ್ಲಿಕ್ಕೆ. ಅದಾದ ನಂತರ ದೇವರು ಹಡಗಿನ ಬಾಗಿಲನ್ನ ಕ್ಲೋಸ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ, ಮುಚ್ತಿದ್ದಾರೆ. ಅಲ್ಲಿದ್ದಂತಹ ಜನರಿಗೆ ಸಿಕ್ಕಿದಂತಹ ಅವಕಾಶ ಮುಗಿಯಿತು. ಅವಕಾಶಕ್ಕೆ ಅದು ಕೊನೆಯ ದಿನ ಇದೆ ಅಲ್ವಾ ಗೊತ್ತಾಗುವಂತಹದ್ದು. ಈ ಹಡಗಿನಿಂದ ರಕ್ಷಿಸಲ್ಪಡ್ಲಿಕ್ಕೆ, ಆ ಕಾಲದಲ್ಲಿದ್ದಂತಹ ಜನರು ರಕ್ಷಿಸಲ್ಪಡ್ಲಿಕ್ಕೆ ಅದು ಕೊನೆಯ ದಿನ, ಕೊನೆಯ ಅವಕಾಶ. ಮುಚ್ಚಿದ್ರು ಅಲ್ಲಿಗೆ ಡೋರ್, ಮುಗಿತ. ಲೂಕನು ಬರೆದ ಸುವಾರ್ತೆಯಲ್ಲಿ ಮತ್ತೆ ಇದೇ ರೀತಿಯಾಗಿರುವಂತಹ ಇದೇ ಸಾರಾಂಶ ಕೊಡುವಂತ ಇನ್ನೊಂದು ಮಾತಿದೆ, ನೋಡೋಣ ಅದನ್ನು ಒಂದ್ಸಾರಿ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನ. ರಕ್ಷಣೆಯನ್ನ ಯಾವಾಗ ಪಡ್ಕೋಬೇಕು ಅನ್ನುವಂತಹದಕ್ಕೋಸ್ಕರ ಇದನ್ನ ನೋಡ್ತಿದ್ವಿ. ಇಷ್ಟಕ್ಕೂ ಆ ಸಾಮ್ಯ ರೂಪದಲ್ಲಿ ಮುಚ್ಚಲ್ಪಡುವಂತಹದ್ದು ಅಂದ್ರೆ ಏನು, ಅದೇನನ್ನು ಸೂಚಿಸುತ್ತೆ? 13ನೇ ಅಧ್ಯಾಯ 25ನೇ ವಚನ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನ. ಮನೆ ಯಜಮಾನನು ಎದ್ದು ಕದ ಹಾಕಿ ಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನನಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದನು. ಅದಕ್ಕೆ ನೀವು ಈ ವಚನದಿಂದ ಏನರ್ಥ ಆಯ್ತು ನಮಗೆ? 13:25 ಮನೆ ಯಜಮಾನನಿಗೆ ಎದ್ದು ಕದ ಹಾಕಿಕೊಂಡ ಮೇಲೆ ಏನನ್ಬಾರ್ದು? ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೀರಿ ಎಂದು ಹೇಳುವುದಕ್ಕೆ ತೊಡಗುವಾಗ. ಇದು ಎಕ್ಸಾಕ್ಟ್ ಆಗಿ ಇದನ್ನೇ ಅಲ್ವಾ ನಾವು ಓದಿತ್ತು ಕನ್ನಿಕೆಯರ ಸಾಮ್ಯ ರೂಪದಲ್ಲಿ 25ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ. ಎಕ್ಸಾಕ್ಟ್ ಆಗಿ ಇದೇ ಡೈಲಾಗ್ ಅವರು ಹೇಳಿ. ಇಷ್ಟಕ್ಕೂ ಕದ ಮುಚ್ಚಿದ ತಕ್ಷಣ ನಾವು ಬಂದು ತಟ್ಟಿದ್ರೆ ನೀವ್ ಯಾರು ನಂಗೆ ಗೊತ್ತಿಲ್ಲ ಅಂತಿದ್ದಾರೆ. ಕದ ತೆಗೆದಿದ್ದಾಗ ಒಳಗಡೆ ಹೋಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು, ಧಾರಾಳವಾಗಿ ಹೋಗ್ಬೋದಿತ್ತು. ಕದ ತೆಗೆದಿದ್ದಾಗ ನಾವ್ ಆರಾಮಾಗಿ ಒಳಗಡೆ ಹೋಗ್ಬೋದು. ಕದ ಮುಚ್ಚಿದ ನಂತರ ಬಂದ್ ತಟ್ಟಿದ್ರೆ ನೀವ್ ಯಾರು ಅಂತಿದ್ದಾರೆ. ಅಷ್ಟ್ ಬೇಗ ಮರ್ತೋದ್ರೆ? ಕದ ತೆಗೆದಿದ್ರೆ ನಾವು ಹೋಗ್ಬೇಕಾದ್ರೆ ಏನು ಅಂತ ಇರ್ಲಿಲ್ಲ ನೀವು. ಕದ ಮುಚ್ಚಿದ ನಂತರ ನಾವು ಬಂದು ತಟ್ಟಿದ್ರೆ ಮಾತ್ರ ಏನಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಿದ್ದೀರಾ ನೀವ್ ಯಾರು ಅಂತ? ಸರಿಯಾದ ಟೈಮ್ಗೆ ರಕ್ಷಣೆಗೆ ಬಂದಿಲ್ಲ ಅಂದ್ರೆ, ಇಲ್ಲಿ ಟೈಮು ಇಂಪಾರ್ಟೆಂಟ್. ಸಿಕ್ತಿರುವಂತಹದ್ದು ಉಚಿತವಾಗಿರುವಂತಹ ರಕ್ಷಣೆ, ಸಿಕ್ತಿರುವಂತಹದ್ದು ಕೃಪೆಯ ಮೂಲಕವಾಗಿ ಸಿಕ್ಕಿರುವಂತಹ ರಕ್ಷಣೆ. ನಾವೇನು ಮಾಡಿಲ್ಲ ರಕ್ಷಣೆಗೋಸ್ಕರ, ನಾವು ಶಿಲ್ಬೆ ಹೊತ್ತಿಲ್ಲ, ನಾವು ಆಣಿ ಓಡಿಸ್ಕೊಂಡಿಲ್ಲ, ಏನು ಮಾಡಿಲ್ಲ ರಕ್ಷಣೆಗೋಸ್ಕರ. ಯಾರೋ ಪಾಪ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ, ಯೇಸುಕ್ರಿಸ್ತರು ಕಷ್ಟಪಟ್ಟಿದ್ದಾರೆ. ಅದರ ನಿಮಿತ್ತ ಉಚಿತವಾಗಿ ಕೃಪೆಯ ಮೂಲಕ ನಮಗ್ ಸಿಕ್ಕಿದೆ ರಕ್ಷಣೆ ಅನ್ನುವಂತಹದ್ದು. ಅದನ್ನೂ ಸಹ ಸರಿಯಾದ ಟೈಮಿಗೆ ತಗೊಂಡ್ಲಿಲ್ಲ ಅಂತ ಅನ್ಕೊಳ್ಳಿ ಕೈಗೆ. ಅದನ್ನೂ ಸಹ ಆಕ್ಷನ್ ಕರೆಕ್ಟ್ ಆಗಿರುವಂತಹ ಟೈಮಿಗೆ ಮಾಡಿಲ್ಲ ಅಂತ ಅನ್ಕೊಳ್ಳಿ. ದೀಕ್ಷಾ ಸ್ನಾನ ತಗೊಳ್ಳಿ ಬ್ರದರ್, ನಾಳೆ ದೀಕ್ಷಾ ಸ್ನಾನ ತಗೊಳ್ಳಿ ಬ್ರದರ್, ನೆಕ್ಸ್ಟ್ ತಿಂಗಳು ದೀಕ್ಷಾ ಸ್ನಾನ ತಗೊಳ್ಳಿ ಬ್ರದರ್, ಮುಂದಿನ ವರ್ಷ ಪಕ್ಕ 100%. ಕದ ಮುಚ್ಚಿದ್ರೆ ಇವತ್ತು ದೇವರು ತೆರೆದಿರುವಂತಹ ಕದವನ್ನು ಮುಚ್ಚಿದ್ರೆ, ಇವತ್ತು ನಮಗೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆದ್ರೆ, ಇವತ್ತು ನಮಗೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಅನಾಹುತ ಸಂಭವಿಸಿದ್ರೆ, ಪ್ರಾರ್ಥನೆಗೆ ಬನ್ನಿ ಬ್ರದರ್, ಬರ್ತೀನಿ. ಯಾವಾಗ? ನೆಕ್ಸ್ಟ್ ವೀಕ್ ಪ್ರಾರ್ಥನೆಗೆ ಬನ್ನಿ ಬ್ರದರ್, ಬರ್ತೀನಿ ಕ್ರಿಸ್ಮಸ್ಗೆ. ಈ ತರ ವಾಯ್ದಾ ಹಾಕುವಂತಹ ಅಭ್ಯಾಸ ಇದ್ರೆ ನಮಗೆ ನಿಜವಾಗ್ಲೂ ಕದ ಮುಚ್ಚಲ್ಪಡುತ್ತೆ. ಮತ್ತೆ ಬಂದು ಬಾಗಿಲನ್ನ ತಟ್ಟಿದ್ರೆ ನೀವ್ ಯಾರು ನನಗ್ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಟೈಮ್ಗೆ ಒಳಗಡೆ ಪ್ರವೇಶಿಸಿರುವಂತವರಿಗೆ ಮಾತ್ರ ದೇವರ ಜೊತೆ ಸಂಬಂಧ. ಟೈಮನ್ನ ಮೀರಿ ಬಂದು ಬಾಗಿಲನ್ನ ತಟ್ಟಿದ್ರೆ ದೇವ್ರು ಕೇಳುವಂತ ಪ್ರಶ್ನೆ ಒಂದೇ, ನೀವ್ ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸರಿಯಾದ ಟೈಮಿಗೆ ಬಂದು ನೀವು ನನ್ನ ರಕ್ತದಲ್ಲಿ ನಿಮ್ಮ ಪಾಪಗಳನ್ನ ತೊಳ್ಕೊಂಡಿರುವಂತವ್ರಲ್ಲ. ಸರಿಯಾದ ಟೈಮಿಗೆ ಬಂದು ನೀವು ಯೇಸುಕ್ರಿಸ್ತರು ನಿಜವಾದ ದೇವರು ಅಂತ ಹೇಳಿ ನಂಬಿಕೆಯಲ್ಲಿ ಇದ್ದಂತವರಲ್ಲ. ಟೈಮ್ ಮೀರಿ ಹೋದ ಮೇಲೆ ಬಂದು ಪ್ರಯೋಜನ ಏನು ಬಂದ್ರೆ? ಯಾವ ಪ್ರಯೋಜನವೂ ಇಲ್ಲ. ಈ ಸಾಮ್ಯ ರೂಪ ಏನು ಹೇಳ್ತದೆ ಅಂತ ನಮ್ಗೆ ಅರ್ಥ ಆಯ್ತಾ? ಇಲ್ಲಿ ಕೋರ್ ಪಾಯಿಂಟ್ ಒಂದೇ, ಏನು? ಒಬ್ಬರ ಭಕ್ತಿ ಇನ್ನೊಬ್ಬರನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ನೀವು ಕಾಣಿಕೆ ಹಾಕಿದ್ರೆ ಅದು ನಿಮ್ಮ ಶ್ರಮ. ಇನ್ನೊಬ್ಬರು ತಮ್ಮ ಶ್ರಮವನ್ನ ನಿಮ್ಮ ಕೈಯಲ್ಲಿ ಕೊಟ್ಟು ನಂದೂ ಸಹ 100 ರೂಪಾಯಿ ಕಾಣಿಕೆ ಹಾಕ್ಬಿಡಿ ಅಂತ ಕೊಟ್ರೆ, ಅವ್ರು ನೆಕ್ಸ್ಟ್ ಟೈಮ್ ನೀಟಾಗಿ ವಾಪಸ್ ಕೊಟ್ಟು ಹೇಳಿ ನಿಮ್ಮ ಶಿಲ್ಬೆಯನ್ನ ನೀವು ಹೊತ್ಕೋಬೇಕು.
ಹೊತ್ಕೊಡ್ಲಿಕ್ಕೆ ಆಗೋ ಹಂಗಿದ್ರೆ ನನ್ ಜೊತೆ ಬನ್ನಿ. ಹೊತ್ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ ಕಾಣಿಕೆ ದೇವರಿಗೆ ಬೇಕಾಗಿಲ್ಲ. ಆ 10 ರೂಪಾಯಿಲಿ ಅಟ್ಲೀಸ್ಟ್ ಏನಾದ್ರು ಹೋಗಿ ತಗೊಂಡು ತಿನ್ನಿ. ಆ 10 ರೂಪಾಯಿನೂ ಹೋಯ್ತು, ನಿಮ್ ರಕ್ಷಣೆನೂ ಹೋಯ್ತು. ನೀವ್ ಹಿಂಗ್ ಮಾಡಿದ್ರೆ, ನೀವು ಮಾಡ್ತಿರೋ ರೀತಿಯಲ್ಲಿ ಮಾಡಿದ್ರೆ ಅಂತ ಹೇಳಿ ನೀಟಾಗಿ ಹೇಳಿ ಅವರಿಗೆ. ಒಬ್ಬರು ಇನ್ನೊಬ್ಬರು ಕಾಣಿಕೆಯನ್ನು ಕೊಡುವಂತಹದ್ದು ವೇಸ್ಟ್. ನಿಮ್ ಕೈಯಲ್ಲಿ ನೀವು ಸಭೆಗೆ ಹೋಗ್ಬೇಕಾದ್ರೆ ಅವ್ರ ಸಭೆಗೆ ಬರುತ್ತೆ. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ನಿಮ್ ಪ್ರಾರ್ಥನೆಯಲ್ಲಿ ನನ್ನನ್ನು ನೆನಪಿಸ್ಕೊಳ್ಳಿ ಬರ್ತಾರೆ. ಬೆಳಗಿಂದ ರಾತ್ರಿವರೆಗೂ ನೀವು ಮಾಡ್ತಾನೆ ಇರ್ತೀರಲ್ವಾ, ನನ್ನನ್ನು ನೆನಪಿಸ್ಕೊಂಬಿಡಿ. ನೀವು ಕುತ್ಕೊಳ್ಳೋದಿಲ್ವಾ ಪ್ರಾರ್ಥನೆಗೆ? ಭಕ್ತಿ, ಪ್ರಾರ್ಥನೆ ಜೀವಿತ, ನಾನ್ ಟ್ರಾನ್ಸ್ಫರಬಲ್ ವಸ್ತುಗಳು, ನಾನ್ ಟ್ರಾನ್ಸ್ಫರಬಲ್ ಐಟಮ್ಗಳು. ಇದನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಬರುವಂತಹ ಪ್ರತಿಫಲವನ್ನು ಹಂಚ್ಕೊಳ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಭಕ್ತಿಯಲ್ಲಿದ್ರೆ, ನೀವು ತುಂಬಾ ಭಕ್ತಿಯಲ್ಲಿದ್ರಿ ಅಂತ ಅನ್ಕೊಳ್ಳಿ, ಆ ತುಂಬಾ ಪ್ರತಿಫಲವು ನಿಮಗೆ ಸಿಕ್ಕುವಂತಹದ್ದು. ನಿಮ್ಮ ಹತ್ರ ತುಂಬಾ ಪ್ರತಿಫಲ ಇದೆ, ದೇವ್ರು 1 ಅಂಗಿ 2 ಅಂಗಿ ಇದ್ರು ಇನ್ನೊಬ್ಬ 1 ಕೊಡ್ಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ತುಂಬಾ ಪ್ರತಿಫಲ ಇದ್ರೆ ಅರ್ಧ ಪ್ರತಿಫಲವನ್ನ ಇನ್ನೊಬ್ಬರಿಗೆ ಹಂಚ್ತೀನಿ ಅಂತ ದೇವ್ರು ಕೊಡೋದಿಲ್ಲ. ಅಷ್ಟು ಪ್ರತಿಫಲ ನಿಮ್ಮೊಬ್ಬರಿಗೆ ಸಿಕ್ಕುವಂತಹದ್ದು. ಯಾಕಂದ್ರೆ ಅಷ್ಟು ದೊಡ್ಡ ಭಕ್ತಿ ಜೀವನ ನಿಮ್ಮದು. ಇನ್ನೊಬ್ಬರಿಗೆ ಹಂಚ್ಲಿಕ್ಕೆ ಚಾನ್ಸ್ ಇಲ್ಲ. ಅವರ ಶಿಲುಬೆಯನ್ನ ಅವ್ರು ಹೊತ್ಕೊಂಡು ನಡಿಬೇಕು. ಇದು ಕೋರ್ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಆದ್ರೆ ಇನ್ನೊಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವಂತಹ ಪಾಯಿಂಟ್ ಕೆಳಗಡೆ ಓದ್ಕೊಂಡ್ವಲ್ವಾ, ಇದೇ ಸಾಮ್ಯ ರೂಪದಲ್ಲಿ. ಸಮಯದ ಒಳಗೆ, ದೇವರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಸಮಯಗಳೊಳಗೆ ಅರ್ಥ ಮಾಡ್ಕೋಬೇಕು, ಸತ್ಯವನ್ನು ತಿಳ್ಕೋಬೇಕು. ನಮ್ಮ ಭಕ್ತಿ ಜೀವನವನ್ನ, ಎಣ್ಣೆ ಬಗ್ಗೆ ಮಾತಾಡ್ಕೊಳ್ತಿದ್ವಲ್ವಾ ಸಾಮ್ಯ ರೂಪದಲ್ಲಿ, ಆ ಎಣ್ಣೆ ತಯಾರಿಸುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಬೇಕು. ಅದರಲ್ಲಿ ಜಜ್ಜಲ್ಪಡುವಂತಹದಿರುತ್ತೆ, ಶ್ರಮ ಇರುತ್ತೆ, ಸಂಕಟ ಇರುತ್ತೆ. ದೇವರ ವಾಕ್ಯವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಅದಕ್ಕೆ ಉದಾಹರಣೆ ಕೊಟ್ಟೆ. ಜಜ್ಜಲ್ಪಡುವಂತಹದ್ದು ಅಂದ್ರೆ ಏನು? ಎಲ್ಲಿಂದಲೋ ಬರುವಂತಹದ್ದು, ಅಥವಾ ನಿಮ್ಮ ಊರವ್ರಿಗೆಲ್ಲ ಹೋಗಿ ಸುವಾರ್ಥ ಸಾರುವಂತಹದ್ದು ಇದೆಲ್ಲ ಸುಲಭದ ಕೆಲಸ ಅಲ್ಲ. ಸಾಕಷ್ಟು ಜನ ನಿಮ್ಮನ್ನ ನೋಡಿ ಆಡ್ಕೊಳ್ತಾರೆ, ಸಾಕಷ್ಟು ಜನ ನಿಮ್ಮನ್ನ ನೋಡಿ ಅಸಹ್ಯಿಸ್ಕೊಳ್ತಾರೆ, ಸಾಕಷ್ಟು ಜನ ನಿಮ್ಮನ್ನ ಹೀನೈಸ್ತಾರೆ, ಬೈತಾರೆ. ಹೌದಲ್ವಾ? ಇದೇ ಎಣ್ಣೆ ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ, ಎಣ್ಣೆ ತಯಾರಿಸ್ಲಿಕ್ಕೋಸ್ಕರ ನೀವು ಹಾಕಿದಿರಲ್ವಾ ಐಟಮು, ಇದನ್ನೆಲ್ಲ, ಈ ಪ್ರೋಸೆಸ್ ಎಲ್ಲ ಒಳಗೊಂಡು ಹೋದ್ರೆ ಅವಾಗ ಎಣ್ಣೆ ಬರುತ್ತೆ. ಅದ್ರಿಂದ ನಿಜನ ಕೊಂಡ್ಕೋಬೇಕು. ಅದಕ್ಕೆ ಜ್ಞಾನವನ್ನ ಈಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಬಾರೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ಕೊಳ್ಳಿ, ವಾಪಸ್ ಕೊಟ್ಬಿಡ್ತೀನಿ ನಿಮ್ ಜ್ಞಾನ ನಿಮ್ಗೆ ಅಂತ ಹೇಳಿದ್ರೆ ಅದಾಗದೇ ಇರುವಂತಹ ಕೆಲಸ. ಏನ್ ಮಾಡ್ಬೇಕು? ಕಷ್ಟಪಟ್ಟು ಶ್ರಮಿಸಿ ಕೊಂಡ್ಕೋಬೇಕು. ಕೊಂಡ್ಕೋಬೇಕು ಅಂದ್ರೆ ಬರೀ ಹಣದಲ್ಲಿ ಮಾತ್ರ ಅಲ್ಲ. ಹಣ ಒಂದ್ ಆಸ್ಪೆಕ್ಟ್ ಆಗಿರ್ಬೋದು. ನಿಮ್ಮ ಶ್ರಮೆ, ನಿಮ್ಮ ಸಂಕಟ, ನೀವು ನಿದ್ರೆಗಿಡುವಂತಹ ರಾತ್ರಿಗಳು ಸತ್ಯವೇದ ಓದ್ಲಿಕ್ಕೆ, ನೀವು ನಿದ್ರೆಗಿಡುವಂತಹ ರಾತ್ರಿಗಳು ಪ್ರಾರ್ಥನೆ ಮಾಡ್ಲಿಕ್ಕೆ, ನೀವು ಗೂಗಲ್ ಮೀಟ್ಗೆ ಬರ್ಲಿಕ್ಕೆ, ನಿಮ್ಮ ಬರುವಂತಹ ಕಾರಣದ ನಿಮಿತ್ತ ನಿಮ್ಮ ನಿದ್ರೆಯನ್ನು ಅಲ್ಲಿಗೆ ಕಟ್ ಮಾಡುವಂತಹದ್ದಾಗಿರ್ಬೋದು, ಅರ್ಲಿ ಮಾರ್ನಿಂಗ್ಸ್. ಹೌದಾ? ಇವೆಲ್ಲವೂ ಸಹ ಎಣ್ಣೆ ತಯಾರಿಸುವಂತಹ ಪ್ರಕ್ರಿಯೆ. ನಿಮ್ಮಲ್ಲೂ ಯಾರಿಗಾದ್ರೂ ಒಪಿನಿಯನ್ ಇದ್ರೆ, ನೀವು ಒಬ್ಬರಿದ್ರೆ ಸಾಕು, ಪ್ರತಿಫಲ ನಿಮ್ಮ ಮಕ್ಕಳಿಗೆ ತಲುಪುತ್ತೆ ಅಂದ್ರೆ ಅದನ್ನ ಮಾರಿರಿ. ನಿಮ್ಮ ಮಕ್ಕಳನ್ನೂ ಭಕ್ತರನ್ನಾಗಿ ಮಾಡುವಂತಹದ್ದು ಒಂದೇ ಆಪ್ಷನ್. ನಿಮ್ಮ ಮಕ್ಕಳನ್ನು ದೇವರು ರಕ್ಷಿಸ್ಬಿಡ್ತಾರೆ. ನೀವು ಭಕ್ತಿಯಲ್ಲಿದ್ರೆ ಆ ಪ್ರತಿಫಲ ನಿಮ್ಮ ಮಕ್ಕಳಿಗೂ ಬಂದ್ಬಿಡುತ್ತೆ. ಎನ್ಶೋರ್ ಮಾಡಿ ನಿಮ್ಮ ಮನೆಗಳಲ್ಲಿ ಅವರವರ ಶಿಲುಬೆಗಳನ್ನ ಅವರವರೇ ಹೊತ್ಕೊಂಡು ನಡೀತಿದ್ದೀರಾ ಅಂತ ಹೇಳಿ ಒಂದ್ಸರಿ ನೋಡ್ರಿ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ, ಈ 4 ಜನ ತಮ್ಮ ತಮ್ಮ ಶಿಲುಬೆಗಳನ್ನ ಅವರವರೇ ಹೊತ್ಕೊಂಡು ನಡೀತಿದಾರಾ? ಅಥವಾ ಎಲ್ಲರ ಶಿಲ್ಬೆನೂ ನಾನು ಒಬ್ನೇ ಹೊತ್ಕೊಂಡು ನಡೀತಿದ್ದೀನ? ನಾನು ಒಬ್ನೇ ಹೊತ್ಕೊಂಡು ನಡೀತಿದ್ರೆ ಆ ಪ್ರತಿಫಲ ಎಲ್ಲ ನಾನೊಬ್ಬನಿಗೆ ಸಿಕ್ಕುವಂತಹದ್ದು, ಇನ್ಯಾರಿಗೂ ಸಿಕ್ಕೋದಿಲ್ಲ. ಅದನ್ನ ಒಂದ್ಸರಿ ಯೋಚನೆ ಮಾಡಿ. ಪಾಸ್ಟ್ರು ವಿಶ್ವಾಸಿಗಳನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ವಿಶ್ವಾಸಿಗಳು ತಮ್ಮನ್ನ ತಾವೇ ರಕ್ಷಿಸ್ಕೋಬೇಕು. ಅವಕಾಶ ಮಾತ್ರ ಸಿಕ್ಕಬಹುದು ಪಾಸ್ಟರ್ ಹೇಳುವಂತಹ ಬೋಧನೆಯನ್ನು ಕೇಳುವುದರ ಮೂಲಕ, ಅಲ್ವಾ? ಕುಟುಂಬದಲ್ಲೂ ಅಷ್ಟೇ, ಒಬ್ಬ ಮನೆ ಯಜಮಾನನು ಕುಟುಂಬ ಪೂರ್ತಿ ರಕ್ಷಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಹೇಳ್ಬೋದು ಸುವಾರ್ತೆಯನ್ನ, ಅವರು ಕಲಿಸ್ಬೋದು ವಾಕ್ಯವನ್ನ, ಆದರೆ ಅವರವರ ಶಿಲ್ಪೆಗಳನ್ನ ಅವರವರು ಹೊತ್ಕೊಂಡು ನಡಿಬೇಕು. ಇವರ ಭಕ್ತಿ ಜೀವನದಿಂದ ಅವರು ರಕ್ಷಿಸಲ್ಪಡುವಂತಹದ್ದು ಅಸಾಧ್ಯ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇದು ಈ ಸಾಮ್ಯ ರೂಪದ ತಾತ್ಪರ್ಯ. ಇವತ್ತು ನಾವು ಆಲೋಚನೆ ಮಾಡಿರುವಂತಹದ್ದು. ಇದನ್ನ ಮರಿಬೇಡಿ. ಇದರಲ್ಲಿ ತುಂಬಾ ಕೋರ್ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಏನಂದ್ರೆ, ಎಣ್ಣೆ ಇದು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗದೇ ಇರುವಂತಹದ್ದು. ಕದ ಮುಚ್ಚುವುದರೊಳಗೆ ಕೃಪೆ ಸಿಕ್ಕಿರುವಂತಹದ್ದೇ ಉಚಿತವಾಗಿ. ಆ ಕೃಪೆಯನ್ನ ಸರಿಯಾದ ಟೈಮ್ಗೆ ಪಡ್ಕೊಳ್ಳುವಂತಹದ್ದು ಸಹ ನಮ್ಮ ಬಾಧ್ಯತೆ. ಲೇಟ್ ಆಗಿ ಬಂದ್ರೆ ನೀವ್ ಯಾರು ನಂಗೆ ಗೊತ್ತಿಲ್ಲ ಅನ್ನುವಂತಹ ಡೈಲಾಗ್ ಕೇಳಿಸಲ್ಪಡುತ್ತೆ ದೇವರ ಮೂಲಕ. ಓಕೆ, ಕಣ್ಮುಚ್ಚಿ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಸತ್ಯವೇದದಲ್ಲಿರುವಂತಹ ಒಂದು ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡಿದ್ವಿ ತಂದೆ. ಒಂದು ಸಾಮ್ಯ ರೂಪದಲ್ಲಿ ಎಷ್ಟು ಗಾಢವಾಗಿರುವಂತಹ, ಎಷ್ಟು ಆಳವಾಗಿರುವಂತಹ ಅರ್ಥವನ್ನ ನೀವು ನಮಗೋಸ್ಕರ ಇಟ್ಟಿದ್ದೀರಾ ತಂದೆ. ನಮ್ಮ ಜೀವನಗಳಲ್ಲಿ ನಡೆಯುವಂತಹ ಪ್ರತಿಯೊಂದೊಂದು ಸನ್ನಿವೇಶಗಳನ್ನು ಮುಂಚಿತವಾಗಿ ಹೇಳಿದ್ದೀರಾ ಈ ಸಾಮ್ಯ ರೂಪಗಳ ಮೂಲಕ. ಧನ್ಯವಾದಗಳು, ಕೃತಜ್ಞತೆಗಳು ತಂದೆ. ಆಲೋಚನೆ ಮಾಡಿರುವಂತಹ ಪ್ರತಿ ಮಾತನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಅವಕಾಶಗಳನ್ನ ಕೊಟ್ಟು ನಡೆಸಿ. ಕೇಳಿರುವಂತಹ ಮಾತುಗಳನ್ನ ನಾವು ಮರೆಯದೆ ನಮ್ಮ ಶಿಲುಬೆಗಳನ್ನ ನಾವು ಪ್ರತಿನಿತ್ಯವೂ ಹೊರುವಂತೆ
ನಮ್ಮ ಭಕ್ತಿ ಜೀವಿತಗಳನ್ನ, ನಮ್ಮ ಪ್ರಾರ್ಥನೆ ಜೀವಿತಗಳನ್ನ ನಾವೇ ಸುಧಾರಿಸಿಕೊಳ್ಳುವಂತೆ, ನಾವೇ ಬೆಳೆಸಿಕೊಳ್ಳುವಂತಹ ಬಾಧ್ಯತೆಯನ್ನು ನಮ್ಗೆ ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಬದುಕಿನಲ್ಲೂ ಸಹ ತಾವು ಕೇಳಿರುವಂತಹ ಮಾತು ಅಳವಡಿಸ್ಕೊಂಡು ಬೇಕಾಗಿರುವಂತಹ ಅವಕಾಶಗಳನ್ನ, ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ಕೊಟ್ಟು ನಡೆಸಿ. ಹಾಗೆಯಪ್ಪ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ಅವರು ಈ ಎಣ್ಣೆ ತಯಾರಿಸುವಂತಹ ಈ ಕ್ರಮದಲ್ಲಿ, ಈ ಜ್ಞಾನವನ್ನ ಕೊಂಡುಕೊಡುವಂತಹ ಈ ಕ್ರಮದಲ್ಲಿ ಅವ್ರು ಪಡ್ತಿರುವಂತಹ ಶ್ರಮೆಗಳು ನಿಮಗೆ ಗೊತ್ತು ತಂದೆ. ಅದಕ್ಕೆ ಸಲ್ಲಬೇಕಾಗಿರುವಂತಹ ತಕ್ಕ ಪ್ರತಿಫಲ ಅವರಿಗೆ ಸಲ್ಲುತ್ತೆ ಅಂತ ಹೇಳಿ ನಾವು ನಂಬ್ತಿದ್ವಿ. ಹಾಗೆ ಅಪ್ಪ, ನಮ್ಮ ಜ್ಞಾನದಲ್ಲಿ ಬೆಳೆಸ್ತಿರುವಂತಹ ನಮ್ಮ ಸಭಾಪಾಲಕರು, ಹಾಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲ ಸೇವಕರು, ಅವ್ರಿಗಿರುವಂತಹ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಅವ್ರಿಗೆ ಬೇಕಾಗಿರುವಂತಹ ಪ್ರತಿಯೊಂದೊಂದು ಸಹ ನಿಮ್ಮ ಕೃಪಾನುಸಾರವಾಗಿ, ನಿಮ್ಮ ಚಿತ್ತಾನುಸಾರವಾಗಿ ನೀವು ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಿದ್ವಿ. ರಾಮಣ್ಣವರಿಗೆ ಅತಿ ಬೇಗ ಇನ್ನೂ ಸಹ ಉಳಿದಂತಹ ಗಾಯ ಪೂರ್ತಿಯಾಗಿ ಒಣಗಿ ವಾಸಿಯಾಗಿ ಮೊದಲಿನ ತರ ಬೇರೆ ಜಾಗಗಳಿಗೆ ಹೋಗಿ ಪ್ರಸಂಗಗಳನ್ನ ಮಾಡುವಂತಹದ್ದು, ಬೇರೆ ಊರುಗಳಿಗೆ ಹೋಗಿ ಸಾಕಷ್ಟು ಜನರಿಗೆ ಸುವಾರ್ತೆ ಸಾರುವಂತಹದ್ದು, ಇದು ಅತಿ ಬೇಗನೆ ಅದಾಗುವಂತೆ, ಅವ್ರು ಸುವಾರ್ತೆ ಸಾರಿದಾಗ ಅದನ್ನ ಕೇಳುವಂತಹ ಅವಕಾಶಗಳನ್ನ, ಅದನ್ನ ಕೇಳುವಂತಹ ಭಾಗ್ಯವನ್ನ ನಮಗೂ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾರೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೇಲೆ